ನಮಸ್ತೆ ವೀಕ್ಷಕರೇ, ಸಮರಸ ಸುದ್ದಿ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ಒಂದು ವಿಶೇಷವಾದಂಥ ವ್ಯಕ್ತಿಯನ್ನು ಅಥವಾ ಆ ವ್ಯಕ್ತಿ ಪರಿಚಯಿಸುವ ಒಂದು ವಿಶಿಷ್ಟ ವ್ಯವಸ್ಥೆ, ಒಂದು ಚಿಕಿತ್ಸಾ ಕ್ರಮವನ್ನು ನಾವಿಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದು ಜಗತ್ತಿನಾದ್ಯಂತ ಆಧುನಿಕ ಜೀವನ ಕ್ರಮ, ಆಧುನಿಕ ಆಹಾರ ಪದ್ಧತಿ, ಆಧುನಿಕ ಚಿಂತನೆಗಳು ಹೆಚ್ಚೆಚ್ಚು ಬಳಕೆಯಲ್ಲಿದ್ದರೂ ಕೂಡ ನಾವು ಮತ್ತೆ ಮನ ಮಾಡ್ತಾ ಇರೋದು ನಮ್ಮ ಪಾರಂಪರಿಕವಾದಂಥ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆಯಂತಹ ಹಳೆಯ ವ್ಯವಸ್ಥೆಗಳನ್ನು. ನಮ್ಮ ಜೀವನ ಕ್ರಮವನ್ನು ನಾವು ಎಷ್ಟು ಆಧುನಿಕತೆಗೆ ಕೊಂಡೋಗಲಿಕ್ಕೆ ಬಯಸ್ತಾ ಇದ್ದೇವೋ, ಅದರ ಜೊತೆಗೆ ನಮಗೆ ಎದುರಾಗುವಂಥ ಸವಾಲುಗಳು ಅನೇಕವಾಗಿ ನಮ್ಮ ಮುಂದೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಬೇರೆ ಯಾವುದು ಬೇಡ, ಆಯುರ್ವೇದ ಅಥವಾ ಪ್ರಕೃತಿ ಚಿಕಿತ್ಸೆಗಳಂತಹ ಪಾರಂಪರಿಕ ವ್ಯವಸ್ಥೆಗಳೇ ಸಾಕು ಎನ್ನುವಂಥ ಒಂದು ಮನೋಸ್ಥಿತಿ ಇವತ್ತು ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಜೀವನ ಶೈಲಿ ಬದಲಾಗದೆ ಆರೋಗ್ಯ ಸರಿಯಾಗೋದು, ಅದು ಹದಕ್ಕೆ ಬಾರೋದು ಎನ್ನುವಂಥದ್ದು ಆಯುರ್ವೇದದ ಮೂಲ ಸಿದ್ಧಾಂತ. ಹಾಗೆ ಇವತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಆಹಾರ ಸಮತೋಲನ ವ್ಯವಸ್ಥೆ ಅಥವಾ ಡಯಟಿಂಗ್, ಈ ವ್ಯವಸ್ಥೆಯಲ್ಲಿ ಉನ್ನತವಾದಂಥ ಅಭ್ಯಾಸಗಳನ್ನು ಮಾಡಿ ಅಥವಾ ಅದರಲ್ಲಿ ಪದವಿಯನ್ನು ಪಡೆದು ಕಾಸರಗೋಡಿನ ಪಾರೆಕಟ್ಟೆಯಲ್ಲಿ ಚಿಕಿತ್ಸೆ ನೀಡುತ್ತಿರುವಂತಹ ಅಶ್ವಿನಿ PU ಅವರು ನಮ್ಮ ಅತಿಥಿಯಾಗಿದ್ದಾರೆ ಇವತ್ತು. ಅವರಲ್ಲಿ ನಾವು ಆಯುರ್ವೇದ ಅಥವಾ ಆಯುರ್ವೇದದ ಭಾಗವಾದಂಥ ಪ್ರಕೃತಿ ಚಿಕಿತ್ಸೆ, ನ್ಯಾಚುರೋಪತಿ ಮತ್ತು ಡಯಟಿಂಗ್, ಆಹಾರ ವ್ಯವಸ್ಥೆಯ ಸಮತೋಲನ, ಆ ಚಿಕಿತ್ಸೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ. ನೇರವಾಗಿ ಈಗ ಡಾಕ್ಟರ್ ಅಶ್ವಿನಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅಶ್ವಿನಿ ಅವರೇ ನಮಸ್ತೆ. ಇಂದು ಜನರ ಜೀವನ ಶೈಲಿ, ನಮ್ಮ ಆಹಾರ ಕ್ರಮಗಳು, ನಮ್ಮ ಒಟ್ಟು ವ್ಯವಸ್ಥೆಗಳು ಬದಲಾಗಿದೆ. ಈ ಹಿಂದಿದ್ದಂತೆ ಇವಾಗಿಲ್ಲ. ನಮ್ಮ ಹಿರಿಯ ತಲೆಮಾರು ಇದ್ದಂಥ ಜೀವನ ಶೈಲಿಯನ್ನು ನಾವು ಅನುಸರಿಸ್ತಾ ಇಲ್ಲ. ಬಹುಶಃ ತಂತ್ರಜ್ಞಾನ, ಆಧುನಿಕ ಹೊರ ದೇಶಗಳ ಆಹಾರಗಳು, ಹೊರದೇಶ ಅಂದರೆ ನಾವು ಈ ಪ್ರದೇಶಕ್ಕಿಂತ ಹೊರತಾದಂಥ ಆಹಾರ ವ್ಯವಸ್ಥೆಗಳಿಗೆಲ್ಲ ನಾವು ಇವತ್ತು ಒಗ್ಗಿ ಹೋಗಿದ್ದೇವೆ ಮತ್ತು ನಮಗೆ ಅದು ನಾಲಿಗೆಗೆ ಅದು ಬೇಕು ಅಂತ ಅನ್ನಿಸ್ತದೆ. ಆದರೆ ಅದಷ್ಟು ಅದರಲ್ಲಿ ಹೆಚ್ಚು ಆಸಕ್ತರಾದಷ್ಟು ನಮ್ಮ ಆರೋಗ್ಯದಲ್ಲಿ ಏರುಪೇರು ಹೆಚ್ಚಾಗ್ತಾ ಇದೆ. ಇವತ್ತು BP ಅಥವಾ ಬ್ಲಡ್ ಪ್ರೆಷರ್ ಅಂತ ಏನು ಕರಿತೇವೆ ಅದಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆ, ಅದು ಮಧುಮೇಹ ಇರ್ಬೋದು, ಟೆನ್ಷನ್ ಅಥವಾ ನಮ್ಮ ಮಾನಸಿಕವಾದಂಥ ವ್ಯವಸ್ಥೆಗೆ ಕುಂದಾಗುವಂಥ ಕೆಲವು ವಿಚಾರಗಳಿರ್ಬೋದು. ಒಟ್ಟು ಪ್ರಾಥಮಿಕ ಅನಾರೋಗ್ಯದಿಂದ ಶುರುವಾಗಿ ದೊಡ್ಡ ದೊಡ್ಡ ರೋಗದವರೆಗೆ ನಾವು ಇವತ್ತು ಹೆಚ್ಚು ಬಲಿಯಾಗ್ತಾ ಇದ್ದೇವೆ. ಆವಾಗ ಜನರು ಸಹಜವಾಗಿ ಇಂಗ್ಲೀಷ್ ಅಲೋಪತಿ ಮದ್ದಿಗಿಂತ ಹೆಚ್ಚು ಇಂದೀಗ ಮತ್ತೆ ನಮ್ಮ ಪರಂಪರೆಯ ನ್ಯಾಚುರೋಪತಿಯೋ ಡಯಟಿಂಗ್ ಸಿಸ್ಟಮ್ಗಳ ಅಧ್ಯಯನಕ್ಕೂ ಅದನ್ನು ತಿಳಿಲಿಕ್ಕೆ ಕುತೂಹಲಿಗಳಾಗ್ತಾ ಇದ್ದಾರೆ. ಅದರಲ್ಲಿ ನೀವೀಗ ಒಂದು ಯುವ ತಲೆಮಾರಿನ ವಿದ್ಯಾರ್ಥಿನಿಯಾಗಿ ಇತ್ತೀಚೆಗೆ ನ್ಯಾಚುರೋಪತಿ ಮತ್ತು ಡಯಟಿಂಗ್ ವಿಜ್ಞಾನದಲ್ಲಿ ಕಲಿತು ಬಂದಿರುವವರು. ನಿಮಗೆ ಇದರಲ್ಲಿ ಯಾಕೆ ಆಸಕ್ತಿ ಬಂತು? ಈಗ ನೀವು ಕೇಳಿದ ಕ್ವಶನಿಗೆ ನಾನು ಆನ್ಸರ್ ಮಾಡ್ಬೋದು, ಲೈಕ್ ಡೈರೆಕ್ಟ್ ಆನ್ಸರ್ ನನಗೆ ಕೊಡ್ಬೋದು. ಬಟ್ ಫಸ್ಟಿಗೆ ನಾನು ಬೇಸಿಕ್ ಆಗಿ ನಿಮಗೆ ಹೇಳಬೇಕಾದದ್ದು, ಲೈಕ್ ನಾನು ಯಾವ ಕೋರ್ಸ್ ನಾನು ಮಾಡಿದ್ದು ಅಂತ.
ಸೊ ನಾನು ಮಾಡಿದ್ದು BNYS ಕೋರ್ಸ್, ಅದು ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಕೋರ್ಸ್. ಅದು ಹೆಂಗೆ ಅಂದರೆ ನಾರ್ಮಲ್ ಮೆಡಿಕಲ್ ಕೋರ್ಸಸ್ ಹೆಂಗೆ ಇದೆ 5.5 years, ಸೇಮ್ ನಮಗೆ ಸೇರೋದು ಅದು 4 years ನಮಗೆ ಫುಲ್ ಲೈಕ್ ಎಲ್ಲ ಸಬ್ಜೆಕ್ಟ್ ವೈಸ್ ಲೈಕ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಲೈಕ್ ಮೆಡಿಕಲ್ ಫೀಲ್ಡಲ್ಲಿ ಯಾವುದೆಲ್ಲ ಇದೆ ಎಲ್ಲ ನಾವು ಕಲಿತಾ ಇದ್ದೀವಿ ಲೈಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಅದರ ಜೊತೆ ಲೈಕ್ ಫಾರ್ಮಕಾಲಜಿ, ಅಲೋಪತಿಗೆ ಅವರು ಮೆಡಿಸಿನ್ಸ್ ಕೊಡ್ತಾ ಇದ್ರು ಸಹ ಈಗ ನಮ್ಮ ಹತ್ರ ಈಗ ಒಂದು ಪೇಷಂಟ್ ಬರ್ತಾರೆ, ಸೊ ನಮಗೀಗ ಲೈಕ್ ಅವ್ರು ಹೇಳಿದ ಮೆಡಿಸಿನ್ಸ್ ನಮಗೆ ಗೊತ್ತಿರಲ್ಲ ಅದು ಏನು, ಅದರ ಸೈಡ್ ಎಫೆಕ್ಟ್ಸ್ ಏನಾಗಿರುತ್ತೆ. ಸೊ ಅದೆಲ್ಲ ನಮಗೆ ಗೊತ್ತಾಗ್ಲಿಕ್ಕೋಸ್ಕರ ನಮಗೊಂದು ಫಾರ್ಮಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಮತ್ತು ಕಮ್ಯುನಿಟಿ ಮೆಡಿಸಿನ್ಸ್ ಇದೆ, ಲೈಕ್ ಈಗ ಡಿಸೀಸಸ್ ಯಾವುದೆಲ್ಲ ಲೈಕ್ ನಮ್ಮದು ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗ್ತಿದೆ, ಸೊ ಅದರ ನಾಲೆಡ್ಜ್ ಬಗ್ಗೆ ಸ್ವಲ್ಪ ಗೊತ್ತಾಗಲಿಕ್ಕೆ, ಮತ್ತು ಅಲ್ಲಿದು ಲೈಕ್ PHC ಅದರ ಬಗ್ಗೆ ಎಲ್ಲ ಗೊತ್ತಾಗಲಿಕ್ಕೆ. ಸೊ ಎಲ್ಲ ಲೈಕ್ ಮೆಡಿಕಲ್ ಫೀಲ್ಡಲ್ಲಿರುವ ಎಲ್ಲ ಸಬ್ಜೆಕ್ಟ್ಸ್ ಸಹ ನಮಗೆ ಇದೆ. ಪ್ಲಸ್ ಅದ್ರ ಜೊತೆ ನಮಗೆ ಬರೋದು ನಮ್ಮದು ನ್ಯಾಚುರೋಪತಿ ಮತ್ತು ಯೋಗ ಸಬ್ಜೆಕ್ಟ್ಸ್. ಅದರಲ್ಲಿ ಯೋಗ ಅಂದರೆ ನಾವು ಈ 5.5 years ಸಹ ಯೋಗ ಮೇನ್ ಸಬ್ಜೆಕ್ಟ್ ನಮಗೆ. ಲೈಕ್ ಡೈಲಿ ಮಾರ್ನಿಂಗ್ ಯೋಗಾಸ್ ಇರುತ್ತೆ ನಮಗೆ, ಅದ್ರದ್ದು ಫಿಲಾಸಫಿ ಇರುತ್ತೆ ಕಲೀಲಿಕ್ಕೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಮೇನ್ ಅಂದರೆ ನಮ್ಮದು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸಲ್ಲಿ ಬರೋದು ಯೋಗ ಬೇಸಿಕ್ ಒಂದು. ಅದರ ಜೊತೆ ನಮಗೆ ಡಯಟ್, ಅದೇ ನೀವೀಗ ಹೇಳ್ತಾರ ಈಗ ಎಲ್ಲರೂ ಸಹ ಲೈಕ್ ಮುಂಚಿಂದ ಲೈಕ್ ಫಾಸ್ಟ್ ಎಂತ ಹೇಳೋದು ಫಾಸ್ಟ್ ಫುಡ್ ಎಲ್ಲ ಬಿಟ್ಟು ಈಗ ನಾರ್ಮಲ್ ಲೈಫಿಗೆ ಬರ್ತಾ ಇದ್ದಾರೆ. ಬಟ್ ಅದು ರೇರ್, ಅಂದರೆ ನಮಗೆ ಹೇಳಲಿಕ್ಕಾಗಲ್ಲ ಈಗ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ ಅಂತ. ಲೈಕ್ ಮಕ್ಕಳು ಈಗ ಲೈಕ್ ಅಂತ ಹೇಳೋದು ಮನೆಯಲ್ಲಿ ನಾವು ಏನು ಮಕ್ಕಳಿಗೆ ಹೇಳಿಕೊಡ್ತೀವಿ ಅದೇ ಅವರು ಮಾಡೋದು, ಅದೊಂದು. ಇನ್ನೊಂದು ಏನಂದರೆ ಈಗ ಮನೆಯಲ್ಲಿ ಈಗ ಏನಕ್ಕೆ ಚೇಂಜ್ ಆಗ್ತಿದ್ದಾರೆ ಅಂದರೆ ಈಗ ಲೈಕ್ ಪ್ಯಾರೆಂಟ್ಸ್ ಎಲ್ಲ ಈ ನ್ಯಾಚುರೋಪತಿ ಬಗ್ಗೆ ಮತ್ತು ಫುಡ್ಸ್ ಬಗ್ಗೆ ಎಲ್ಲ ಈಗ ತುಂಬ ತಿಳ್ಕೊಳ್ತಾ ಇದ್ದಾರೆ. ಸೊ ಅದು ಏನಾಯ್ತು ಅಂದರೆ ಓಕೆ ಅವರಿಗೆ ಸಹ ಗೊತ್ತಾಯ್ತು, ಓಕೆ ನಾವು ಏನಿಲ್ಲಿ ಅವರಿಗೆ ಹೇಳಿಕೊಡ್ತೀವಿ ಅದು ಅವರು ಮಾಡೋದು ಅಂತ ಅಲ್ವಾ. ಸೊ ಅವರಿಗೆ ಅದು ಮನೆಯಲ್ಲಿ ಮಕ್ಕಳಿಗೆಲ್ಲ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಓಕೆ ನೀವು ಈ ಥರ ಫುಡ್ ತಿನ್ನಿ ಅಂತ. ಸೊ ಅದು ಕೆಲವು ಮಕ್ಕಳು ಮಾತ್ರ ಈಗ ಅದು ಫಾಲೋ ಮಾಡ್ತಿರೋದು. ಕೆಲವರು ಹೇಳ್ತಾರೆ ಅಪ್ಪ ಅಮ್ಮನಿಗೆ ಬೇರೆ ಕೆಲಸ ಇಲ್ಲ, ನಮಗೆ ಈಗ ಅದು ಇಷ್ಟ, ಅದು ಟೇಸ್ಟ್ ಇದೆ, ಸ್ವಲ್ಪ ಎಂತ ಹೇಳೋದು ಖಾರ ಇರುತ್ತೆ, ಸ್ಪೈಸಿ ಇರುತ್ತೆ, ಸ್ವೀಟ್ ಇರುತ್ತೆ, ಸೊ ಅವ್ರು ಹಾಗೆ ಅಲ್ಲಿಗೆ ಹೋಗ್ತಾರೆ. ಕೆಲವರು ಓಕೆ ಇದು ಆ್ಯಕ್ಚುಲಿ ಅವ್ರು ಹೇಳೋದು ಒಳ್ಳೆಯದು ನಮ್ಮದು ಹೆಲ್ತಿಗೆ, ಬೇಡ ಅಂತಲ್ಲ, ಈಗ ನಿಮಗೆ ಅದು ಟೇಸ್ಟ್ ಮಾಡಬೇಕಂತಿದ್ರೆ ಮಾಡ್ಬೋದು. ಬಟ್ ನಾವು ತಿಳ್ಕೊಳ್ಬೇಕು ನಮ್ಮ ಬಾಡಿಗೆ ಅದು ಏನಾಗುತ್ತೆ, ಬಾಡಿಗೆ ಅದು ಹೆಕ್ಟಿಕ್ ಆಗುತ್ತಾ ಇಲ್ವಾ, ಆದರೆ ಅದಕ್ಕೆ ಒಂದು ರೆಸ್ಟ್ ಕೊಡಬೇಕು ನಾವು. ಮತ್ತು ಏನಂದರೆ ನಮ್ಮದು ನ್ಯಾಚುರೋಪತಿಯಲ್ಲಿ ಲೈಕ್ ನಮ್ಮದು ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತೆಲ್ಲ ಇದೆ ಅಲ್ಲ, ಸೊ ಅದೆಲ್ಲ ಫಾಲೋ ಆಗುತ್ತೆ ನಮ್ಮ ಇದರಲ್ಲಿ. ಲೈಕ್ 5 ಪಂಚಮಹಾಭೂತಾಸ್ ನಮ್ಮ ಮೇನ್ ನಾವು ತಗೊಳ್ಳೋದು. ಅಂದರೆ ನಮ್ಮದು ನೇಚರಲ್ಲೇ ಇದೆ ನಮಗೆ ಬೇಕಾದ ಟ್ರೀಟ್ಮೆಂಟ್ಸ್. ಅಲ್ಲಾಂದರೆ ಈಗ ಒಂದು ಡಿಸೀಸ್ ಈಗ ಎಕ್ಸಾಂಪಲ್ ಸಿಂಪಲ್ ಜ್ವರ ಎಲ್ಲರಿಗೆ ಸಹ ಬಂದಿರುತ್ತೆ ಅದು. ಸೊ ಆವಾಗ ಏನು ಮಾಡ್ತಾರೆ, ಎಲ್ಲರಿಗೂ ಗೊತ್ತಿದೆ, ಚಿಕ್ಕ ಮಕ್ಕಳಿಗೆ ಸಹ ಗೊತ್ತಿದೆ ಇವಾಗ ಪ್ಯಾರಾಸೆಟಮಾಲ್ ಅಥವಾ ಡೋಲೋ ಅಂತ. ತಕ್ಷಣ ಅವರ ಅಮ್ಮ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಅವರು ತಗೊಳ್ತಾರೆ. ಆಗ ಅದು ಟ್ಯಾಬ್ಲೆಟ್ ತಗೊಂಡ್ರೂ ಸಹ ಕೆಲವುದು ಈಗ ಹಾಸ್ಪಿಟಲಲ್ಲಿ ಹೋದ್ರೂ ಸಹ ಹೌದು, ಮನೆಯಲ್ಲೇ ಆದರೂ ಸಹ ಹೌದು, ಅವರು ವಾಟರ್ ಸ್ಪಾಂಜಿಂಗ್ ಅಂತ ಮಾಡೇ ಮಾಡ್ತಾರೆ. ಕಾಟನ್ ಡಿಪ್ ಮಾಡಿ ಲೈಕ್ ಅವ್ರ ಹೆಡ್ಡಲ್ಲಿ ಪ್ಲೇಸ್ ಪಟ್ಟಿ, ಎಸ್ ಅದು ಅಂತೆ ಟ್ರೆಡಿಷನಲ್ ಸಿಸ್ಟಮ್ ಅದು. ಅದು ಇವಾಗ ಸಹ ಅವ್ರಿಗೆ ನೆನಪಿದೆ, ಇವಾಗ ಸಹ ಅದು ಫಾಲೋ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ಅಂತ ಹೇಳೋದು ನಮ್ಮದು ನ್ಯಾಚುರೋಪತಿದು ಒಂದು ಪಾರ್ಟೇ ಅದು. ಅದವರು ತಿಳ್ಕೊಳ್ತಾ ಇಲ್ಲ. ಆ್ಯಕ್ಚುಲಿ ಕಂಪ್ಲೀಟ್ ರೆಸ್ಟ್ ನಮ್ಮ ಬಾಡಿಗೆ ಕೊಟ್ಟರೆ ಯಾವುದಾದ್ರೂ ನಮಗೆ ಅದು ಲೈಕ್ ನಾರ್ಮಲ್ ಲೈಫಿಗೆ ಬರ್ಲಿಕ್ಕಾಗುತ್ತೆ. ಅದು ಈಗಿರೋ ಜನ್ರೇಷನಿಗೆಲ್ಲ 5 seconds 5 minutes ಅಲ್ಲಿ ರಿಲೀಫ್ ಸಿಕ್ಕಬೇಕು, ಹಾಗೆ ಅಲ್ಲ. ಈ ಫುಡ್ಡು ತಕ್ಕೊಂಡು ನೀವು ಹೇಳಿದ್ರಿ ಫಾಸ್ಟ್ ಫುಡ್ ಇದೆಲ್ಲ ತಕ್ಕೊಳ್ಳೋದು ಒಳ್ಳೇದಲ್ಲ ಅಂತೇಳಿ. ಈ ವಾರಕ್ಕೊಮ್ಮೆಯೋ ಅಥವಾ ಒಂದು ನಿಯಮಿತವಾಗಿ ಪಡೆಯುವುದು ನಮ್ಮ ದೇಹಕ್ಕೆ ಅಪಾಯಕಾರಿಯೋ? ಹಂಗೇನಿಲ್ಲ, ಅಂದರೆ ನನ್ನ ಪ್ರಕಾರ ನಾನು ಹೇಳೋದು ಅದೇನು ಅಷ್ಟು ಅಪಾಯ ಅಂತ ಅಲ್ಲ. ನಾವೀಗ ತಕ್ಕೊಳ್ತಾ ಇದ್ರೆ ಆ ಮಿನಿಟಲ್ಲಿ ನಾವು ಅನ್ಕೊಳ್ಬೇಕು, ಲೈಕ್ ನಮಗೊಂದು ಇದಿರಬೇಕು, ಓಕೆ ನಮ್ಮ ಬಾಡಿಗೆ ಅದು ಹೆಕ್ಟಿಕ್ ಆಯಿತು, ಸೊ ದ ನೆಕ್ಸ್ಟ್ ಡೇ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಒಂದು ಲೈಕ್ ಬಾಡಿಗೋಸ್ಕರ ನಾವು ಒಂದು ಟೈಮ್ ಕೊಡಬೇಕು. ಇವತ್ತು ನಾನು ಅದು ತಕೊಂಡ್ರೆ ಡೈಜೆಷನ್ ಅಂತ ಅಲ್ಲ, ಈಗ ಇವತ್ತು ನಾನು ತಕೊಂಡೆ, ಇವತ್ತೊಂದು ಮದುವೆ ಫಂಕ್ಷನ್ ಅಲ್ಲಂದ್ರೆ ಫ್ರೆಂಡ್ಸ್ ಪಾರ್ಟಿ ಇತ್ತು, ಸೊ ನಮಗೆ ಲೈಕ್ ಅಲ್ಲಿ ಹೋಗಿ ಎಲ್ಲರೂ ತಿನ್ನುವಾಗ ಹೆಂಗೆ ತಿನ್ಬೇಡ ಅಂತ ಹೇಳೋದು. ಸೊ ಅದು ತಿಂತಾರೆ. ದ ನೆಕ್ಸ್ಟ್ ಡೇ ಏನು ಮಾಡ್ಬೇಕು, ಅವರು ಒಂಥರ ಫಾಸ್ಟಿಂಗ್ ಅಲ್ಲಾಂದ್ರೆ ಅಂತ ಹೇಳೋದು ಆ ಥರ ಬಾಡಿ ಲಿಕ್ವಿಡ್ ಉಪವಾಸ ಅಂತ ಹೇಳ್ತೀವಲ್ಲ, ಅದೊಂದು ಪ್ರೊಸೀಜರಿಗೆ ಹೋದರೆ ಆ್ಯಕ್ಚುಲಿ ಬೆಟರ್ ಅಂತ ಅನ್ಸುತ್ತೆ. ಈಗ ಇದು ಹೊಸದಾಗಿ ಅಂದರೆ ನೀವು ನಮಗೆ ಭಾರತದೇ ಸಿಸ್ಟಮ್ ಇದು
ಇಲ್ಲಿಯ ಪಾರಂಪರಿಕ ಸಿಸ್ಟಮ್ ಹೌದು. ಇವಾಗ ಮತ್ತೆ ಪ್ರಚಾರಕ್ಕೆ ಬರ್ತಾ ಇದೆ, ಯಾವುದು ಡಯಟಿಂಗ್ ಮತ್ತು ಯೋಗ ಇದೆರಡು ಕೂಡ. ನಿಮಗೆ ಇಷ್ಟು ಆಸಕ್ತಿ ಬರಲಿಕ್ಕೆ ಕಾರಣ ಏನು? ಆ್ಯಕ್ಚುಲಿ ನನಗಿದ್ದು ನ್ಯಾಚುರೋಪತಿ ಬಗ್ಗೆ ಎಂತ ಸಹ ಗೊತ್ತಿರಲಿಲ್ಲ. ಲೈಕ್ +2 ಆಗೋ ತನಕ ನನಗೆ ಈ ಥರ ಒಂದು ಕೋರ್ಸ್ ಇದೆ ಸಹ ನಂಗೆ ಗೊತ್ತಿಲ್ಲ. ಲೈಕ್ ನಮಗೆ ಗೊತ್ತಿರೋದೇನು ಅಲೋಪತಿ, ಆಯುರ್ವೇದ ಇದಿಷ್ಟೇ ಗೊತ್ತಿರೋದು. ಮತ್ತು ಹೋಮಿಯೋಪತಿ, ಬಿಕಾಸ್ ಅದು ಎಲ್ಲರೂ ಸಹ ಸ್ವೀಟ್ ಇದೆ, ಟ್ಯಾಬ್ಲೆಟ್ಸು ತಿನ್ಲಿಕ್ಕೆ ಒಳ್ಳೆ ಆಗುತ್ತೆ ಅಂತ ಅದೊಂದು ಗೊತ್ತಿರೋದು. ಹೌದು, ಹಾಕೊಂಡು ಹೋಗ್ಬೋದು. ಸೊ ಹಾಗೆ ಅದೊಂದಿತ್ತು. ಸೊ ನಂದು ಡಿಗ್ರಿ ಈಗ ಮುಗಿಸಿದ್ದು ನಾನು ಆಳ್ವಾಸ್ ಕಾಲೇಜಲ್ಲಿ. ಸೊ ನಾನು ಆಯುರ್ವೇದ ಕಲಿಯುವ ಅಂತ ಹೇಳಿ ನಾನು ಹೋಗಿದ್ದು ಅಲ್ಲಿಗೆ ಆಳ್ವಾಸಲ್ಲಿ. ಸೊ ಅಲ್ಲಿ ಚೇರ್ಮ್ಯಾನ್ ಇದೆ ಮೋಹನ್ ಆಳ್ವಾಸ್ ಸರ್. ಸೊ ಅವ್ರು ನಂದು ಲೈಕ್ ಅಪ್ಪನ ಫ್ರೆಂಡ್ ಅವರು. ಸೊ ಹಾಗೆ ಅವ್ರ ಜೊತೆ ಮಾತಾಡಿ ಅವ್ರು ನನ್ನನ್ನು ನೋಡಿದ್ಮೇಲೆ ಅವ್ರು ಹೇಳಿದ್ರು ನನಗೆ, ಲೈಕ್ ಯಾಕೆ ಆಯುರ್ವೇದ ಬೇಕು ನಿಂಗೆ, ಈಗ ನಿಂಗೆ ಊರಲ್ಲಿ ಈಗ ಒಬ್ಬರನ್ನು ಒಳ್ಳೇದು ಮಾಡಬೇಕಾದ್ರೆ, ಅಲ್ಲಂದ್ರೆ ನಿಂಗೆ ಲೈಕ್ ಏನು ಹೇಳೋದು, ಏನು ಬರುವ ಜನರೇಷನ್ ಅನ್ನು ನಾವು ಒಳ್ಳೆ ರೀತಿಯಲ್ಲಿ ಸೊಸೈಟಿ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ. ಸೊ ಹಾಗೆ ಲೈಕ್ ಅವ್ರು ಹೇಳಿದ್ರು, ಈ ಥರ ಒಂದು ನ್ಯಾಚುರೋಪತಿ ಕೋರ್ಸ್ ಇದೆ, ನೀನು ಸ್ವಲ್ಪ ಥಿಂಕ್ ಮಾಡು ಮತ್ತೆ ನೀನು ಫಾರ್ಮ್ ಫಿಲ್ ಮಾಡು ಅಂತ ಹೇಳಿದ್ರು. ಹಾಗೆ ನಾನು ಹೊರಗೆ ಬಂದು ಅಪ್ಪನ ಹತ್ರ ಕೇಳಿದೆ, ಈಗ ಫುಲ್ ಕನ್ಫ್ಯೂಷನ್ ಆಗಿದೆ ಅಪ್ಪ, ಏನು ಮಾಡಲಿ ನಾನು ಅಂತ. ಸೊ ಅಪ್ಪ ಹೇಳಿದರು, ನಾನೊಂದು ಹೇಳ್ತೀನಿ ಮತ್ತೆ ಮಿಕ್ಕಿದೊಂದು ನಿಂದು ಡಿಸಿಷನ್ ಅಂತ ಹೇಳಿದ್ರು. ಈಗ ಊರಲ್ಲಿದ್ದ ಒಬ್ಬರನ್ನು ನಿಂಗೆ ಒಳ್ಳೆ ಮಾಡಬೇಕಾದ್ರೆ ಫಸ್ಟಿಗೆ ನೀನು ಒಳ್ಳೆ ಆಗಬೇಕಲ್ಲ. ನೀನು ಒಳ್ಳೆ ಆಗದೆ ಹೋಗಿ ಅವರಿಗೆ ಬಾಯ್ಬಿಟ್ಟು ಏನೆಲ್ಲ ಸ್ಪೀಚ್ ಕೊಟ್ಟಲ್ಲ, ಏನು ಪ್ರಯೋಜನ ಇಲ್ಲ ಅಲ್ಲ. ಸೊ ಹಾಗೆ ನಾನು ಅಂದ್ಕೊಂಡೆ, ಓಕೆ ಹಾಗಾದರೆ ಮಾಡುವ. ಈಗ ಅಲೋಪತಿ ಸಿಸ್ಟಮಲ್ಲಿ ಈಗ ನಾವು ಒಂದು ಪೇಷಂಟಿಗೆ ಟ್ಯಾಬ್ಲೆಟ್ ಕೊಡ್ತೀವಿ, ಅದು ನಾವು ಕುಡಿದು ಟೆಸ್ಟ್ ಮಾಡಿ ಅವ್ರಿಗೆ ಕೊಡ್ತೀವ? ಇಲ್ಲ. ಸೊ ನ್ಯಾಚುರೋಪತಿಲಿ ಹಂಗೆ ಅಲ್ಲ, ನಾವು ನಮ್ಮ ದೇಹದಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಎಲ್ಲ ಸಹ ಮಾಡಿಬಿಟ್ಟು ನಮಗೆ ಗೊತ್ತಾಗುತ್ತೆ, ಓಕೆ ಈ ಥರ ಮಾಡಿದರೆ ಏನೆಲ್ಲ ಆಗುತ್ತೆ ಅಂತ. ಅದು ಗೊತ್ತಾಗಿದಾಗ ಪೇಷಂಟ್ಸ್ ನಮಗೆ ಒಂದೊಂದು ಹೇಳುವಾಗ, ಲೈಕ್ ಈಗ ಇಂಡಿಕೇಶನ್ ಕಾಂಟ್ರಾ ಇಂಡಿಕೇಶನ್ ಅಂತ ಇರುತ್ತಲ್ಲ, ಲೈಕ್ ಯಾವುದು ಮಾಡಬಾರ್ದು ಅಂತ ಇರೋದು. ಸೊ ಅದು ಸಿಂಪ್ಟಮ್ಸ್ ಎಲ್ಲ ಪೇಷಂಟ್ಸ್ ಹೇಳುವಾಗ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ, ಓಕೆ ಈ ಥರ ಎಲ್ಲ ಆಗುತ್ತೆ ನನಗೆ. ಸೊ ಪೇಷಂಟ್ಸ್ ಹೇಳುವಾಗ ನಮಗೆ ಬೇಗ ಅರ್ಥ ಆಗುತ್ತೆ ಈ ಥರ ಚೇಂಜಸ್ ಮಾಡಬೇಕು ನಾವು ಅಂತ. ಸೊ ನಾನು ಅಂದ್ಕೊಂಡೆ, ಓಕೆ ಆ್ಯಕ್ಚುಲಿ ಇದು ಒಳ್ಳೆ ಸಿಸ್ಟಮ್ ಅಲ್ಲ, ಟ್ರೈ ಮಾಡುವ. ಲೈಕ್ ಏನೋ ನಾವು ನಮ್ಮದು ಏರಿಯಾದಲ್ಲೆಲ್ಲ ಕೇಳಲಿಲ್ಲ, ಆಗ ನೋಡುವ ಅಂತ ಹೇಳಿಬಿಟ್ಟು ಹಾಗೆ ಸೆಲೆಕ್ಟ್ ಮಾಡಿದ್ದು. ಫಸ್ಟ್ ಇಯರಲ್ಲಿ ತುಂಬ ಕಷ್ಟ ಆಯಿತು, ನ್ಯೂ ಸಬ್ಜೆಕ್ಟ್, ಹಾಗೆ ಹಿಂಗೆ ಹೆವಿ ಹೆಕ್ಟಿಕ್, ಲೈಕ್ ಫುಲ್ ಎಲ್ಲ ಅನಾಟಮಿ ಅಂದರೆ ಕಷ್ಟ ಇತ್ತು ಫಸ್ಟ್ ಇಯರ್. ಮತ್ತೆ ಶರೀರಶಾಸ್ತ್ರ ಎಲ್ಲ ಇರುತ್ತೆ, ಅನಾಟಮಿ, ಫಿಸಿಯಾಲಜಿ ಎಲ್ಲ ಬೇಸಿಕ್ ಎಲ್ಲ ಇರುತ್ತೆ. ಕಷ್ಟ ಆಯಿತು. ಅಪ್ಪನಿಗೆ ಕಾಲ್ ಮಾಡಿ ನಾನು ಹೇಳ್ತಾ ಇದ್ದೆ, ಯಾಕೆ ಅಪ್ಪ ಬೇಡ ನಾನು ಬರ್ತೀನಿ ವಾಪಸ್ ಮನೆಗೆ, ಅಂದರೆ ನಾವು ಅಲ್ಲಿ ಹಾಸ್ಟೆಲಲ್ಲಿ ನಾನು ಸ್ಟೇ ಆಗ್ತಾ ಇದ್ದದ್ದು. ಸೊ ಎಲ್ಲ ಮಕ್ಕಳು ಅಂದರೆ ನಂದು ಕ್ಲಾಸಲ್ಲಿದ್ದ ಮೆಜಾರಿಟಿ ಎಲ್ಲರೂ ಸಹ ಮನೆಗೆ ಕಾಲ್ ಮಾಡಿ ಅಳ್ತಾ ಇದ್ರು, ಬೇಡ ನಾವು ಬರ್ತೀವಿ, ತುಂಬ ಕಷ್ಟ ಆಗ್ತಾ ಇದೆ ಹಾಗೆ ಹಿಂಗೆ. ಅಂದರೆ ನಮ್ಮದು ಅನಾಟಮಿ ಅದು ಥಿಯರಿ ಬೇಸಿಸ್ ಹೋಗಬೇಕು, ಪ್ಲಸ್ ಪ್ರಾಕ್ಟಿಕಲ್ ಬೇಸಿಸ್ ಸಹ ನಮಗಿರುತ್ತಲ್ಲ, ಡೈಲಿ ಇರುತ್ತೆ. ಅದು ಅಂತ ಅಟೆಂಡೆನ್ಸ್ ಇರುತ್ತೆ, ಶಾರ್ಟೇಜ್ ಬಂದರೆ ಅದು ಪ್ರಾಬ್ಲಮ್, ಹಾಗೆ ಪನಿಷ್ಮೆಂಟ್. ಡೈಲಿ ಯೋಗ ಎಲ್ಲ ಮಾಡಿಸ್ತಾ ಇದ್ದೀರಾ? ಹೌದು, ಡೈಲಿ ಮಾರ್ನಿಂಗ್ ನಮಗೆ ಅದು ಇರುತ್ತೆ, ಕ್ರಿಯಾಸ್, ಯೋಗ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಹಾಗೆ ಇದು ಮಾಡಿ ಮತ್ತೆ ಅಪ್ಪ ಅವ್ರಿಗೆ ಗೊತ್ತುಂಟಲ್ಲ, ಅವ್ರಿಗೆ ಗೊತ್ತುಂಟಿದೆ ನಾಳೆ ಅವಳೇನೋ ಒಳ್ಳೇದಾಗ್ತದೆ ಅಂತ ಹೇಳಿ. ಸೊ ಬಿಕಾಸ್ ಆಫ್ ಅಂತ ನಂದು ಅಪ್ಪನ ಸಪೋರ್ಟಿಂದ ನಾನೀಗ ಇಲ್ಲಿ ತನಕ ರೀಚ್ ಆಗಿದ್ದೀನಿ. ನಾನು ಕೇಳುವಂಥದ್ದು, ಈಗ ಜನರು ಆಧುನಿಕ ಫುಡ್, ಈಗ ಇದಿರ್ಬೋದು, ಹೋಟೆಲ್ ಫುಡ್ ಇರ್ಬೋದು, ಅಥವಾ ಒಟ್ಟು ಐಸ್ ಏನು ತಂಪು ಪಾನೀಯಗಳಿರ್ಬೋದು, ಅದನ್ನೆಲ್ಲ ಕುಡಿಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಆದರೆ ಇಷ್ಟಪಡುವಂಥದ್ದು ಈಗ ಆಧುನಿಕ ಆಹಾರವನ್ನು ಇಷ್ಟಪಡ್ತಾರೆ, ಆದರೆ ಆಯುರ್ವೇದದ ಅಥವಾ ಯೋಗದತ್ತ ಅದರಲ್ಲಿ ಕೂಡ ಆಸಕ್ತಿ ಇದೆ. ಆದರೆ ಮೊದಲು ಹೋಗುವಂಥದ್ದು ಇಂಗ್ಲೀಷ್ ಮದ್ದಿಗೆ, ಅಲೋಪತಿಗೆ. ಅದು ಯಾಕೆ ಹಾಗೆ ಅಂತ? ಯಾಕೆ ಅಂತ ಕೇಳಿದ್ರೆ ಅವರಿಗೆ ಫಾಸ್ಟ್ ರಿಲೀಫ್ ಬೇಕು ಅವರಿಗೆ. ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಆಯುರ್ವೇದ ಒಳ್ಳೇದು, ಯೋಗ ಒಳ್ಳೇದು ಅಂತ, ಯಾರಿಗೂ ಅದರ ಅರಿವಿನ ಕೊರತೆ ಅಲ್ಲ. ಆದ್ರೆ ಮೊದಲು ಹೋಗುವಂಥದ್ದು ಅಲೋಪತಿ. ಮೆಡಿಕಲಿಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು, ಅಥವಾ ಡಾಕ್ಟರ್ ಹತ್ರ ಹೋಗಿ ನನಗೇನೋ ತಲೆನೋವು ಆಗ್ತಾ ಇದೆ, ಏನೋ ಹೊಟ್ಟೆ ನೋವು ಆಗ್ತಾ ಇದೆ ಅಂತೇಳಿ ಮಾತು ತಕ್ಕೊಂಡು ಬರುವಂಥದ್ದು. ಆದರೆ ಅದ ಮನೋಭಾವ ಬದಲಾಗಬೇಕು ಅಂತೇಳಿ ಎಲ್ಲರೂ ಏನು ಬಯಸ್ತಾ ಇದ್ದಾರೆ, ಆದರೆ ಬದಲಾಗೋದಿಲ್ಲ. ಅದು ಯಾಕೆ ಅಂತ ನಿಮಗೇನು ಅನಿಸ್ತದೆ ಅದರ ಬಗ್ಗೆ? ಅಂದರೆ ಇದು ನನಗೀಗ ಲೈಕ್ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ಲೈಕ್ ಅಲ್ಲಿ ನ್ಯಾಚುರೋಪತಿ ಈ ಥರ ಲೈಕ್
ಇದು ಅಂತ ಇಲ್ಲಿ ಈ ತರ ಕ್ಲಿನಿಕ್ ಇದೆ ಅಂತ ಫಾಸ್ಟ್ ರಿಲೀಫ್ ಇಲ್ಲ ಅಂತಲ್ಲ. ಹಾ, ಒಂದದು ಅವ್ರದ್ದು ಮೇನ್ ರೀಸನ್ ಏನಂದ್ರೆ ಕೂತಲ್ಲೇ ಎಲ್ಲ ಆಗ್ಬೇಕು. ಇದು ನ್ಯಾಚುರೋಪತಿ ಅಂದ್ರೆ ಹಂಗೆ ಅಲ್ಲ. ನ್ಯಾಚುರೋಪತಿ ಯೋಗ ಅಲ್ಲ ಅಂತ ಹೇಳಿದ್ರೆ ನಾವು ಈಗ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ 7 days 10 days ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ 10 days ಅಲ್ಲಿ ಅವರಿಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ ಅಂತ ಅಲ್ಲ. ಅದು 1 month 2 month ಅಲ್ಲಿ ಆದ್ಮೇಲೆ ಅವರಿಗೆ ರಿಸಲ್ಟ್ ಬರೋದು. ಈ 10 days ಅಂದ್ರೆ ಅವ್ರದ್ದು ನಾರ್ಮಲ್ ಲೈಫ್ ಸ್ಟೈಲ್ ಅನ್ನು ಎಲ್ಲೆಲ್ಲ ಅವರು ರಾಂಗ್ ಮಾಡ್ತಾ ಇದ್ದಾರೆ ಅದನ್ನು ಕರೆಕ್ಟ್ ಮಾಡ್ಲಿಕ್ಕಿರೋ ಟೈಮ್ ಈ 10 days. ಅದರಲ್ಲಿ ನಾವು ಅವರಿಗೆ ಕರೆಕ್ಟ್ ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇ ತನಕ ನೈಟ್ ತನಕ ನೀವು ಏನೆಲ್ಲ ಪ್ರೊಸೀಜರ್ ಅವ್ರು ಮಾಡ್ತಾ ಇದ್ದಾರೆ ಅದು ಗೊತ್ತಾಗಿ ಅದೊಂದು ಕರೆಕ್ಷನ್ ಮಾಡಬೇಕು. ಲೈಫ್ ಸ್ಟೈಲ್ ಕರೆಕ್ಷನ್ ಇದ್ರಲ್ಲಿ ನ್ಯಾಚುರೋಪತಿಯಲ್ಲಿ ನಾವು ಮೇನ್ ಆಗಿ ನ್ಯಾಚುರೋಪತಿ ಅಂದ್ರೆ ಮೆಡಿಸಿನ್ ಲೆಸ್ ಟ್ರೀಟ್ಮೆಂಟ್, ಡ್ರಗ್ ಲೆಸ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿ. ಆದರೆ ನಾವೊಂದು ನಮ್ಮ ಸಾಮಾನ್ಯ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ಏನು ಇಲ್ಲದೆ ಗುಣ ಆಗುವುದು ಅಂತ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ. ನನ್ನ ಕೈಯಲ್ಲಿ ಏನು ಇಲ್ಲ ಅಂತೇಳಿ ಈಗ ತೋರಿಸಿ ಇಲ್ಲಿಂದ ಒಂದು ಏನೋ ಮಾಡ್ತೇನೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕಿಲ್ಲ. ಹಾಗಿರುವಾಗ ನೀವು ಇದನ್ನು ಹೇಗೆ ಸೊಸೈಟಿಗೆ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅವರಿಗೆ ಮೇನ್ ನಾವು ಎಜುಕೇಶನ್ ಕೊಡ್ತೀವಿ. ಈಗ ಬರುವ ಪೇಷಂಟಿಗೆ ಫಸ್ಟಿಗೆ ಎಜುಕೇಟ್ ಮಾಡ್ತೀವಿ ನ್ಯಾಚುರೋಪತಿ ಅಂದ್ರೆ ಏನು ಅಂತ. ಅದು ಅವ್ರಿಗೆ ಗೊತ್ತಾದ್ರೆ ಅವರು ನೆಕ್ಸ್ಟ್ ಅದು ಇದಕ್ಕೆ ಬರುತ್ತೆ. ಇಲ್ಲಾಂದ್ರೆ ಆಬ್ವಿಯಸ್ಲಿ ಈಗ ನಾನು ಅವ್ರು ಬಂದ ತಕ್ಷಣ ನೀವು ಇದ್ದಿದ್ದು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ಅನ್ಕೊಳ್ತಾರೆ ಇವ್ರೇನು ಹೇಳ್ತಾರೆ, ಏನು ಒಳಗೆ ಹಾಕ್ಲಿಕ್ಕಿಲ್ಲ, ಸುಮ್ಮನೆ ಹೆಂಗೆ ಹೀಲ್ ಆಗುತ್ತೆ ಅಂತ ಅವ್ರಿಗೆ ಬರುತ್ತೆ. ಆಕ್ಚುಲಿ ನಮ್ಮ ಬಾಡಿಯಲ್ಲಿ ಆ ಹೀಲಿಂಗ್ ಪವರ್ ಇದೆ, ಜಸ್ಟ್ ಆ ಎನರ್ಜಿಯನ್ನು ನಾವು ಆಕ್ಟಿವೇಟ್ ಮಾಡಬೇಕು ಅಷ್ಟೇ. ಮತ್ತೆ ಈಗ ಇನ್ನೊಂದು ಹೇಳಿದ್ರೆ ಡಯಟಿಂಗ್ ಡಯಟಿಷಿಯನ್ ಅಂತ ಹೇಳಿ, ಅಂದ್ರೆ ಅದರ ಬಗ್ಗೆ ಈಗ ತುಂಬಾ ಚರ್ಚೆ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಯುರ್ವೇದ ಯೋಗಕ್ಕಿಂತಲೂ ಅದಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಡಯಟಿಂಗ್ ಸೈನ್ಸಿನ ಬಗ್ಗೆ ಸ್ಟಡಿ ಮತ್ತು ಚಿಂತನೆಗಳು ಸೆಮಿನಾರ್ಗಳೆಲ್ಲ ತುಂಬ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಏನು ಈ ಡಯಟಿಂಗ್ ಸಿಸ್ಟಮ್ ಅಂದರೆ ಏನಿದೆ? ಡಯಟಿಷಿಯನ್ಸ್ ಅಂದರೆ ಏನದು? ಇದು ಏನಂದರೆ ಈಗ ಡಯಟಿಷಿಯನ್ ಅಂದರೆ ಅವರು ಒಂದೊಂದು ಫುಡ್ ಇದೆ, ಒಂದೊಂದು ಫ್ರೂಟ್ಸ್ ಆದರೂ ವೆಜಿಟೇಬಲ್ಸ್ ಆದರೂ ಅದರದ್ದು ಕ್ಯಾಲೋರೀಸ್ ಅದು ಇದು ಎಲ್ಲ ಮೇನ್ ಆಗಿ ಅದು ಕೋರ್ಸಲ್ಲಿ ಅವ್ರು ಮಾಡೋದು. ಸೊ ಈಗ ಒಂದು ಪೇಷಂಟ್ ಬಂದರೆ ಅವರಿಗೆ ನಾವು ಆ್ಯಪಲಲ್ಲಿ ಇಷ್ಟು ಕ್ಯಾಲೋರೀಸ್ ಇದೆ, ಅದರಲ್ಲಿ ಇಷ್ಟು ಫ್ಯಾಟ್ ಇಷ್ಟು ಇದೆ, ಇದು ಫೈಬರ್ ಕಂಟೆಂಟ್ ಇಷ್ಟಿಷ್ಟು ಅಂತ ಹೇಳುವಾಗ ಅವರು ಓಕೆ ಇವರಿಗೆ ಏನೇನೋ ಗೊತ್ತಿದೆ ಇದು ಫ್ರೂಟ್ಸ್ ಬಗ್ಗೆ ಹಂಗೆ ಅಂದ್ಕೊಂಡು ಇವರೆಲ್ಲ ಡಯಟಿಷಿಯನ್ ಸೈಡಿಗೆ ಹೋಗ್ತಾರೆ. ಆ್ಯಕ್ಚುಲಿ ಏನಿಲ್ಲ, ನಮ್ಮದು ಈ ಹಳೇ ಇದರಲ್ಲೇ ಇರೋದು ಅಂತ ಆನ್ಸಿಸ್ಟರ್ಸಲ್ಲೇ ಇರೋದು, ಮನೆಯಲ್ಲೇ ಆಗೋದೇ ನಾವು ಎಂತ ಹೇಳೋದು ಆರ್ಗ್ಯಾನಿಕ್ ಫುಡ್ಸ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ವೆಜಿಟೇಬಲ್ಸ್ ಡೈಲಿ ತಗೊಳ್ಳುವ ರೈಸ್ ಇದಿರುತ್ತಲ್ಲ ಅದು ಒಂದು ಬೌಲ್, ಮಿಕ್ಕಿದ್ದು ವೆಜಿಟೇಬಲ್ಸ್ ಎಲ್ಲ ರೈಸ್ಗಿಂತ ಜಾಸ್ತಿ ಹಾಕಿ ತಿನ್ಬೇಕು. ಇದು ಆಕ್ಚುಲಿ ಮೇನ್ ಮಾಡ್ಬೇಕಾದದ್ದು. ಇದು ಡಯಟಿಷಿಯನ್ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಅಂತಲ್ಲ, ಗೊತ್ತಿರುತ್ತೆ. ಈ ಕ್ಲೈಂಟ್ಸ್ ಅಲ್ಲಂದ್ರೆ ಈ ಜನಗಳಿಗೆ ಗೊತ್ತಿರುತ್ತೆ ಇಷ್ಟು ಇದೆಲ್ಲ ತಿಂದ್ರೆ ಒಳ್ಳೇದು ಅಂತ. ಬಟ್ ಅವ್ರಿಗೆ ಏನಂದ್ರೆ ಯಾರೋ ಒಬ್ರು ಬೇಕು, ಅದೊಂದು ಈಗ ಸ್ಕೂಲಿಗೆ ನಾವು ಯಾಕೆ ಹೋಗ್ತಿದ್ವಿ, ಅಲ್ಲಿ ಟೀಚರ್ ಇದ್ದಾರೆ ಹೇಳಿಕೊಡ್ಲಿಕ್ಕೆ ಅಂತ. ಸೇಮ್ ಇದೊಂದು ಡಯಟಿಷಿಯನ್ ಅಂದ್ರೆ ಅಲ್ಲಿ ಒಂದು ಅವರಿಗೆ ಫುಡ್ ತಿನ್ಬೇಕು, ಬಟ್ ಗೊತ್ತಿದೆ ಅವ್ರಿಗೆ ಅದು ಬೇಡ, ಬೇರೊಬ್ರು ಹೇಳಿ ಕೊಡ್ಬೇಕು, ಇನ್ಸ್ಟ್ರಕ್ಟರ್ ಬೇಕು. ಅದು ಎಲ್ಲಿ ತಿನ್ಬೇಕು, ಹೇಗೆ ತಿನ್ಬೇಕು ಅದೆಲ್ಲ ಹೇಳಿಕೊಡ್ಲಿಕ್ಕೆ ಒಬ್ರು ಬೇಕು. ಮೊದಲೆಲ್ಲ ನಮಗೆ ನೆನಪಿದೆ, ಕೂಡು ಕುಟುಂಬ ವ್ಯವಸ್ಥೆ ಎಲ್ಲ ಇರುವಾಗ ನಾವು ರಜಾ ಅವಧಿಯಲ್ಲೆಲ್ಲ ಅಜ್ಜಿ ಮನೆಗೆಲ್ಲ ಹೋದಾಗ ನಮಗೆ ನೆನಪಿದೆ, ಊಟ ಎಲ್ಲ ಆದಮೇಲೆ ರಾತ್ರಿ ಹೊತ್ತು ಊಟ ಆದಮೇಲೆ ಒಂದು ದೊಡ್ಡ ಬಟ್ಟಲಲ್ಲಿ ಹಣ್ಣುಗಳು, ಪಪ್ಪಾಯಿ, ಏನು ಎಳನೀರಿನ ಒಳಗಿನ ತಿರುಳು ಅಂತ, ಪೇರಳೆ ಹಣ್ಣು ಅಂಥದ್ದನ್ನು, ಹಲಸಿನ ಹಣ್ಣಿದ್ರೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಅದನ್ನೆಲ್ಲ ಒಂದು ಕಟ್ ಮಾಡಿ ತಂದು ಇಡ್ತಾ ಇದ್ರು ಊಟ ಆದಮೇಲೆ ತಿನ್ನಲಿಕ್ಕೆ ಅಂತೇಳಿ. ಬಹುಶಃ ಅದು ಒಂದು ಡಯಟಿಂಗ್ ಆ ಕಲ್ಚರ್ ಇರ್ಬೋದು. ಹೌದು, ಅದೇ ಸಿಸ್ಟಮ್ ಅನ್ನು ಈಗ ಅದು ನಾವೊಂದು ಡಯಟಿಷಿಯನ್ ಅಂತ ಒಂದು ರೂಪದಲ್ಲಿ ಅವರು ಹೇಳಿಕೊಡ್ತಾ ಇದ್ದಾರೆ, ನೀವು ಈ ಥರ ಮಾಡಿ ಅಂತ. ಅಂದರೆ ಜಾಸ್ತಿ ತಿನ್ನಬಾರ್ದು ಅಂತಲ್ಲ ಯಾವುದನ್ನಾದರೂ, ಅದು ನಾವು ಹೇಳ್ತೀವಲ್ಲ, ಎಂತ ಜಾಸ್ತಿ ತಿಂದ್ರೂ ಸಹ ಪ್ರಾಬ್ಲಮ್, ಅದು ಕಮ್ಮಿ ಆದ್ರೂ ಸಹ ತೊಂದರೆ. ಸೊ ಅದು ನಾವು ನೋಡ್ಬೇಕಾಗತ್ತೆ. ನಮ್ಮ ಬಾಡಿಗೆ ಎಲ್ಲ ಅಷ್ಟೇ, ನಮ್ದು ಪಾಮ್ ಸೈಜಲ್ಲಿರುವ ಈಗ ಏನು ನಾವು ಈಗ ತಿಂತಾ ಇರೋದು ಸಹ ನಮ್ದು ಕೈಯಲ್ಲಿ ಇಟ್ಕೊಳ್ಳೋದು ಇಷ್ಟು ಅಳತೆಯಲ್ಲಿ ಅದು ತಿನ್ಬೇಕು ಅಂತ. ಇದಕ್ಕಿಂತ ಜಾಸ್ತಿ ತಿಂದ್ರೆ ಬಾಡಿಗೆ ಅದು ಇದೆ ಎಂತ ಹೇಳುದು, 3 ಹೊತ್ತಲ್ಲಿ ನಾವು ಒಂದು ಫುಲ್ ಪ್ಲೇಟಲ್ಲಿ ತುಂಬ ತಿನ್ನೋದಕ್ಕಿಂತ ಡಿವೈಡ್ ಮಾಡಿ ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ. ಅದು ಆ ಥರ ಎಲ್ಲ ಮಾಡಿದ್ರೆ, ಇದು ಆ್ಯಕ್ಚುಲಿ ಮುಂಚೆವೇ ಇರೋದು. ಅವರು 11 o'clock ಗಂಜಿ ಕುಡಿಯೋದು ಆ ಥರ ಎಲ್ಲ ಇತ್ತು ಹಳೆ ಕಾಲದಲ್ಲಿ. ಈಗ ಅವರು ಬೆಳಿಗ್ಗೆ ಒಂದು ತಿಂಡಿ ಆದರೆ 11 o'clock
ಮತ್ತೆ ಅದಾದ ಮೇಲೆ ಆಫ್ಟರ್ನೂನ್ ಲಂಚ್, ಅದಾದ ಒಂದು ಸ್ನಾಕ್ಸ್ ಟೈಮ್, ಮತ್ತೆ ನೈಟ್ ಬಿಫೋರ್ 7ಗೆ ತಿಂದಾಗ್ಬೇಕು ಅಂತ. ಈಗಿರೋ ಜನರೇಷನ್ಸ್ ಎಲ್ಲ 12 ಆಗ್ಬೇಕು ಅವರಿಗೆ ತಿನ್ಬೇಕಾದ್ರೆ. ನೈಟ್ ಹಸಿವಾದ್ರೆ ಪುನಃ ಎದ್ದು ಒಂದು ಫುಲ್ ರೈಸ್ ತಿನ್ನೋದು. ಸೂರ್ಯಾಸ್ತಮಾನದ ಮೊದಲು ಊಟ ಮಾಡಬೇಕು, ಅಥವಾ ಸೂರ್ಯಾಸ್ತಮಾನ ಆಗಿ ಒಂದಿಷ್ಟು ಗಳಿಗೆ ಒಳಗೆ ಊಟ ಆಗ್ಬೇಕು, ಟೈಮಿನ ಒಳಗೆ ಊಟ ಆಗ್ಬೇಕು ಅಂತೇಳಿ ಹಿಂದಿನ ಒಂದು ಪದ್ಧತಿ ಇತ್ತು. ಇವಾಗ ಆ ಸಿಸ್ಟಮ್ ಎಲ್ಲ ಬದಲಾಗಿದೆ. ನಮಗಿನ್ನ ಅದನ್ನು ಅನುಸರಿಸಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾವು ಬಹುಶಃ ಹೊರಗಡೆ ಉದ್ಯೋಗಕ್ಕೆ ಹೋದವರೆಲ್ಲ ಮನೆಗೆ ಬಂದು ತಲುಪುವುದೇ ರಾತ್ರಿ 9-9:30 ಮೇಲೆ. 10 ಗಂಟೆ ಆಗೋದಿದೆ, 10:30 ಆಗುವಂಥ ವ್ಯವಸ್ಥೆಗಳೆಲ್ಲ ಇರುವಾಗ ಹಾಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. 6:30 ಗಂಟೆಗೆ ತಿನ್ಬೋದು, ಅದು ಹೋಟ್ಲಲ್ಲಿ ಮತ್ತು ತಿನ್ಬೋದು ಅಷ್ಟೇ ಹೊರತು ಮನೆಯಲ್ಲಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಈ ಡಯಟಿಷಿಯನ್ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಮಾತಾಡಬೇಕಾಗ್ತದೆ. ಯಾಕಂದರೆ ಈ ಹಣ್ಣುಗಳು ಅಥವಾ ತಿನ್ನುವ ಬಗ್ಗೆ ಹೇಳ್ತೀರಿ ನೀವು. ಈಗ ಹಣ್ಣುಗಳೆಲ್ಲ ಮೊದಲಿನ ಹಾಗೆ ಪ್ರಾಕೃತಿಕವಾಗಿ ಸಿಕ್ಕುವಂಥದ್ದಲ್ಲ, ಎಲ್ಲಿಂದಲೋ ಅಂಗಡಿಗಳಿಗೆ ಬರ್ತದೆ. ಅದು ಸರಿಯಾಗಿ ಬೆಳೆದಿರುವುದಿಲ್ಲ, ಅದನ್ನು ಕೃತಕವಾಗಿ ಏನು ಹದ ಮಾಡಿರ್ತಾರೆ. ಹಣ್ಣಾಗಿ ಒಳ್ಳೆ ಕಲರ್ ಬಂದಿರ್ತದೆ, ಒಳ್ಳೆ ಹೊಳೆಯುವಾಗಿರ್ತದೆ, ಅಂದರೆ ವ್ಯಾಪಾರ ದೃಷ್ಟಿಯಿಂದ ಅದು ದೇಹಕ್ಕೆ ಒಳ್ಳೆಯದು ಅಂಥ ಹಣ್ಣುಗಳೆಲ್ಲ. ಈಗ ಆ್ಯಪಲ್ ಇರ್ಬೋದು, ಆರೆಂಜ್ ಇರ್ಬೋದು, ಮುಸಂಬಿ ಅಂಥ ಹಣ್ಣುಗಳಿರ್ಬೋದು, ಪೇರಳೆ ಹಣ್ಣು ಇರ್ಬೋದು, ಇದೆಲ್ಲ ಹೊರಗಡೆಯಿಂದ ಬರುವಂಥದ್ದು. ಮತ್ತು ಹೆಚ್ಚು ಅದಕ್ಕೆ ಏನು ಔಷಧಿಗಳನ್ನೆಲ್ಲ ಸಿಂಪಡಿಸ್ತಾರೆ ಅಂತ ನಾವು ಹೇಳೋದು ಕೇಳಿದ್ದೇವೆ. ನಾವು ಕಣ್ಣಾರೆ ನೋಡಿದವರಲ್ಲ, ಹೇಳೋದು ಕೇಳಿ ಗೊತ್ತು. ಅದು ಒಳ್ಳೆಯದು ದೇಹಕ್ಕೆ? ಅದರಿಂದ ಏನಾದ್ರು ಅಪಾಯ ಇದೆ? ಅಪಾಯ ಬರುತ್ತೆ ಅದು. ಲೈಕ್ ಅಂದ್ರೆ ನಮಗೆ ಈಗ ಒಂದು ಆಪಲ್ ತಿಂದ ತಕ್ಷಣ ಅದು ಬರಲ್ಲ. ಅಂದ್ರೆ ಅದು ಎಂತ ಹೇಳುದು, ಲೈಕ್ ಸ್ಲೋ ಪಾಯ್ಸನಿಂಗ್ ಟೈಪ್. ಅದು ಅಂದ್ರೆ ಟೈಮ್ ತಕೊಳ್ಳುತ್ತೆ ಅದರದ್ದು ರಿಸಲ್ಟ್ ಎಲ್ಲ ಬರ್ಲಿಕ್ಕೆ. ಅದಕ್ಕಿಂತ ಬೆಟರ್ ನಾನೇನ್ ಹೇಳುದಂದ್ರೆ ನಮ್ ಊರಲ್ಲೇ ಸಿಕ್ಕುದು. ಅಂದ್ರೆ ಕ್ಲೈಮೇಟ್ ಆ ಸೀಸನಲ್ ಟೈಮ್ ಅಲ್ಲಿರುವ ಫ್ರೂಟ್ಸ್ ಎಲ್ಲ ಸಿಗುತ್ತಲ್ಲ, ನಮ್ದು ಏರಿಯಾದಲ್ಲಿ ಯಾವ್ದು ಫ್ರೂಟ್ಸ್ ಇದೆ ಅದು ತಿನ್ನೋದು ಬೆಟರ್ ಅಲ್ಲ. ಯಾಕೆ ನಾವು ಲೈಕ್ ಹೊರಗಿಂದ ಟ್ರಾನ್ಸ್ಪೋರ್ಟ್ ಮಾಡೋದೆಲ್ಲ ತಿನ್ಬೇಕು ಅಂತ. ಇದರಲ್ಲಿ ಸಹ ಇರುವ ಕಂಟೆಂಟ್ ಅದರಲ್ಲಿರುವ ಕಂಟೆಂಟ್ ಸಹ ಸ್ವಲ್ಪ ಸಿಮಿಲರ್ ಇರುತ್ತೆ ಅಲ್ಲ. ಈಗ ಹೊರಗಿಂದ ಸರಿ, ಇಲ್ಲೇ ಹೆಚ್ಚಾಗಿ ಎನಿ ಟೈಮ್ ಸಿಗುವಂಥದ್ದು, ಎಲ್ಲ ಸಹ ಕಾಲದಲ್ಲಿ ಸಿಗುವಂಥದ್ದು ಅಂದರೆ ಬಾಳೆಹಣ್ಣು. ನಮ್ಮ ಕರಾವಳಿ ಪ್ರದೇಶದಲ್ಲಿ ಬಾಳೆಹಣ್ಣು. ಆ ಬಾಳೆಹಣ್ಣು ಕೂಡ ಇವತ್ತು ಕೃತಕವಾಗಿ ಹಣ್ಣು ಮಾಡಲಾಗ್ತದೆ ಅಂತೇಳಿ ಇತ್ತೀಚೆಗೆ ನಾವು ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೇವೆ. ಹಾಗಿರುವಾಗ ಯಾವುದನ್ನು ಹೇಗೆ ಬಳಸೋದು? ಅದು ಸರಿ, ಅದಕ್ಕೆ ಲೈಕ್ ಎಂತ ಹೇಳುದು, ಆ ತರ ಎಲ್ಲ ಇದ್ರೆ ನಾವು ಮನೆಯಲ್ಲೇ ಒಂದು ಎಂತ ಹೇಳುದು ಹೌಸ್ ಗಾರ್ಡನ್ ಆ ತರ ಎಲ್ಲ ತೋಟ ಮಾಡ್ಬೋದು. ಯಾಕಂದ್ರೆ ಯಾವ್ದು ಈಗ ಇರುವ ಮನೆಯೆಲ್ಲ ಹೆಂಗೆ ಅಂದ್ರೆ ಕಾಂಪೌಂಡ್ ಫುಲ್ ಮನೆ ಇರ್ಬೇಕು, ಫುಲ್ ಲೈಕ್ ಮತ್ತೆ ಜಾಗ ಇದ್ರೆ ಅದ್ರಲ್ಲೆಲ್ಲ ಇಂಟರ್ಲಾಕ್, ಅಂಗಳಕ್ಕೆ ಟೈಲ್ಸ್ ಅಥವಾ ಇಂಟರ್ಲಾಕ್ ಆ ತರ ಇರೋದು. ಸೊ ಅದು ಎಲ್ಲ ಚೇಂಜ್ ಆಗ್ಬೇಕು ಅಂತ ನಂದು ಅಭಿಪ್ರಾಯ. ಏನಂದ್ರೆ ಅದೆಲ್ಲ ಚೇಂಜ್ ಆಗಿ ಒಂದ್ ಸ್ವಲ್ಪ ಸ್ಪೇಸ್ ನಮಗೆ ಗಾರ್ಡನಿಗೋಸ್ಕರ ಇಟ್ರೆ, ಅಲ್ಲಿ ಆಕ್ಚುಲಿ ಇದು ಬನಾನಾ ಇದೆಲ್ಲ ಬಾಳೆಹಣ್ಣಲ್ಲ ನಮಗೆ ಎಂತ ಹೊರಗಿಂದ ಮಾರ್ಕೆಟ್ ತೆಗಿಬೇಕಂತವೇ ಇಲ್ಲ, ಮನೆಯಲ್ಲೇ ಆಗುತ್ತಲ್ಲ, ಬೆಳೆಸ್ಬೋದು. ಈಗ ನಾನಾದ್ರೂ ಸಹ ಇಲ್ಲೇ ಈಗ ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿ ಬರೋ ಪೇಷಂಟಿಗೆಲ್ಲ ನಾನು ನಂಗೆ ಇಲ್ಲಿಂದ ಎಲ್ಲಿ ಸಿಗುತ್ತೆ ಅದೇ ನಾನು ತೆಗೆದು ಪೇಷಂಟಿಗೆ ಕೊಡ್ತಾ ಇರೋದು. ಹೊರಗಿಂದ ನಾನು ಕಮ್ಮಿ ಪರ್ಚೇಸ್ ಮಾಡುದು. ಅಂದ್ರೆ ಈಗ ಹೊಸ ತಲೆಮಾರು, ಹೊಸ ಯುವಕರಿದ್ದಾರೆ ಅಥವಾ ಈಗಿನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಇದರ ಬಗ್ಗೆ ಅವೇರ್ನೆಸ್ ಹೇಗಿದೆ ಮೇಡಮ್? ಅವೇರ್ನೆಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಈ ನ್ಯಾಚುರೋಪತಿ ಬಗ್ಗೆ ಇಲ್ಲಿ ಕಾಸರಗೋಡಲ್ಲಿ ಕಮ್ಮಿ. ಕಾಸರಗೋಡ್ ಅಂತಲ್ಲ, ಕೇರಳ ಕಡೆ ಆಕ್ಚುಲಿ ನ್ಯಾಚುರೋಪತಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಕೇರಳದಲ್ಲಿ ನ್ಯಾಚುರೋಪತಿ ಕಾಲೇಜೇ ಇಲ್ಲ. ಕೇರಳದಲ್ಲಿ ಎಲ್ಲೂ ಇಲ್ಲ. ಇರುದು ತಮಿಳ್ನಾಡು, ಕರ್ನಾಟಕ, ಲೈಕ್ ಆಂಧ್ರ, ಅಲ್ಲೆಲ್ಲ ಈಗ ಫುಲ್ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲೇ ಈಗ ತುಂಬಾ ಕಾಲೇಜಸ್ ಪುನಃ ಸ್ಟಾರ್ಟ್ ಆಗ್ತಾ ಇದೆ. ಕೇರಳದಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ನೀಲೇಶ್ವರಂ ಆ ಒಂದು ಇದ್ರಲ್ಲಿ, ಬಟ್ ಏನೂ ಸಹ ಅದು ಆಗ್ಲಿಲ್ಲ. ಇಲ್ಲಿ ಏನಂದ್ರೆ ನಮ್ದು ಆಯುಷ್ ಅಂಡರ್ ಅಲ್ಲಿ ಬರುದು. ಆಯುಷ್ ಅಲ್ಲಿ ಆಯುರ್ವೇದ AYS ಹಂಗೆ ಬರುದಲ್ಲ. ಸೊ ಆಯುರ್ವೇದ, ಯೋಗ ಅಂಡ್ ನ್ಯಾಚುರೋಪತಿ ಅಂತ ಅದು ಬರುತ್ತೆ. ಮತ್ತೆ ಸಿದ್ಧ, ಯುನಾನಿ, ಹೋಮಿಯೋಪತಿ ಬರುದು. ಇಲ್ಲಿ ಈಗ ನ್ಯಾಚುರೋಪತಿ ಅಂತ ಇಲ್ಲಿ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲೇ ಎಲ್ಲಾರು ಕೇಳ್ತಾ ಇದ್ರು, ಏನು ಆಯುರ್ವೇದ ಡಾಕ್ಟ್ರ ಅಂತ. ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಆಬ್ವಿಯಸ್ಲಿ ನಂಗೆ ಸಿಟ್ಟು ಬರ್ತಾ ಇತ್ತು, ಬಿಕಾಸ್ ನಾನ್ ನ್ಯಾಚುರೋಪತಿ ಯೋಗ ಕಲ್ತದ್ದು, ಬಟ್ ಅವ್ರು ಆಯುರ್ವೇದ ಅಂತ ಕೇಳ್ತಾರಲ್ಲ, ನಮಗೆ ಸಿಟ್ಟು ಬರ್ತಾ ಇತ್ತು. ಮತ್ತೆ ನಾನು ಅನ್ಕೊಂಡೆ ಓಕೆ, ಬಿಕಾಸ್ ಇಲ್ಲಿ ಅದು ಅವೇರ್ನೆಸ್ ಇಲ್ಲ, ಅದಕ್ಕೆ ಅವ್ರು ಆ ತರ ಕೇಳುದ. ಹಾಗಾದ್ರೆ ಇದು ಆಯುರ್ವೇದದ ಭಾಗ ಅಲ್ವಾ? ಅಂದ್ರೆ ನಾವು ಆಯುರ್ವೇದ ಇನ್ಕ್ಲೂಡ್ ಮಾಡ್ತೀವಿ ಇದ್ರಲ್ಲಿ. ಇನ್ಕ್ಲೂಡ್ ಅಂದ್ರೆ ಆಯುರ್ವೇದ ನ್ಯಾಚುರೋಪತಿ ಕಂಪೈನ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಆಯುರ್ವೇದದ ವಿಭಾಗವೇ ಅಲ್ವಾ? ಅಲ್ಲ. ಆಯುರ್ವೇದ ಡಿಫ್ರೆಂಟ್, ಯೋಗ ನ್ಯಾಚುರೋಪತಿ ಡಿಫ್ರೆಂಟ್. ಅದು ಈಗ ಸಹ ಅದೊಂದು ಅವೇರ್ನೆಸ್ ಇಲ್ಲ. ಅದು ಇಲ್ಲ. ಆಯುರ್ವೇದದಲ್ಲಿ ಯೋಗ ಬರ್ತಾ ಇಲ್ಲ ಹಾಗಾದ್ರೆ. ಅವ್ರದ್ದು ಸಬ್ಜೆಕ್ಟ್ ಅಲ್ಲಿ ಅವ್ರೇನೋ ಕಲಿತಾ ಇದ್ದಾರೆ ಯೋಗ ಒಂದು ಸೈಡ್ ಅಲ್ಲಿ. ಅಂದ್ರೆ
ಸ್ಪೆಸಿಫಿಕ್ ಆಗಿ ಇಷ್ಟಿಷ್ಟು ಆಸನಾಸ್ ಅಂತ ಹೇಳಿಕೊಡ್ತಾ ಇದ್ದಾರೆ. ಪ್ಲಸ್ ಅವರು ಎಂತ ಹೇಳುದು, ಈಗ ತುಂಬಾ ಯೋಗ ಡಿಪ್ಲೊಮಾ ಕೋರ್ಸಸ್ ಆ ಥರ ಎಲ್ಲ ಇದೆ ಅಲ್ಲ. ಸೊ ಈಗ ಎಲ್ಲ ಆಯುರ್ವೇದ ಡಾಕ್ಟರ್ಸ್ ಈಗ ತುಂಬಾ ಜನ ಅದು ಮಾಡ್ತಾ ಇದ್ದಾರೆ, ಅದರ ಜೊತೆ ಆ ಕೋರ್ಸ್ ಸಹ ಮಾಡಿ ಹಂಗೆ ಹೋಗ್ತಾ ಇದ್ದಾರೆ. ಈ ನ್ಯಾಚುರೋಪತಿಯನ್ನು ಈಗ ನೀವು ಇಲ್ಲಿಂದ ಡೈರೆಕ್ಷನ್ ಮಾಡುವಂಥದ್ದು, ಈ ರೀತಿ ಆಹಾರ ಬಳಸಿ, ಈ ರೀತಿ ಏನು ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡಿ ಅಂತೇಳಿ. ಸಾಮಾನ್ಯ ಜನರಿಗೆ ನೀವು ಸುಲಭದಲ್ಲಿ ಅತ್ಯಂತ ಸರಳವಾಗಿ ಇದನ್ನು ಹೇಗೆ ಬಳಕೆ ಮಾಡ್ಬೋದು ಅಂತ ಹೇಳ್ತೀರಿ ಡೈಲಿ ಲೈಫಲ್ಲಿ? ಡೈಲಿ ಲೈಫಲ್ಲಿ ಇದೇನು ತುಂಬ ಕಾಸ್ಟ್ಲಿ ಇರುವ ಇದೇನಲ್ಲ, ರುಟೀನ್ ಏನಲ್ಲ ನ್ಯಾಚುರೋಪತಿಯಲ್ಲಿ ಬರೋದು. ಕಾಸ್ಟ್ಲಿ ಅಂದರೆ ಈಗ ಆ ಥರ ಸ್ಟ್ಯಾಂಡರ್ಡಲ್ಲಿ ಇರುವವರಿಗೆ ನಾವು ಹೇಳುವ ಲೋಕಲ್ ಲ್ಯಾಂಗ್ವೇಜಸ್ ಎಲ್ಲ ಅವರಿಗೆ ಆಗೋದಿಲ್ಲ. ಆವಾಗ ನಾವು ಇಂಪೋರ್ಟೆಡ್ ಆಗಿರುವ ಹೊರಗಿಂದ ಇದೆಲ್ಲ ಡಯಟ್ ಅದು ಇದು ಅಂತ ನಾವು ಮಾಡ್ತೀವಿ. ಮಿಕ್ಕಿದ ನಾರ್ಮಲ್ ಬರುವ, ಈಗ ಇಲ್ಲಿ ನಂಗೆ ಬರೋದೆಲ್ಲ ನಾರ್ಮಲ್ ಪೀಪಲೇ ಬರೋದು. ಸೊ ಅವರಿಗೆ ನಾವು ಅವರ ಮನೇಲಿ ಏನು ಮಾಡ್ತಿದೆ ಅದರಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡ್ಲಿಕ್ಕೆ ಹೇಳ್ತೀನಿ ಅಷ್ಟೇ. ಈಗ ಎಣ್ಣೆ ಎಲ್ಲ ತುಂಬ ಹಾಕ್ತಾ ಇದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಹಾಕಿ, ಮತ್ತೆಂತ ಅದರ ಜೊತೆ ಸ್ವಲ್ಪ ಬಟರ್ ನಿಮ್ಮದು ಆ್ಯಡ್ ಮಾಡಿ. ಬಟರ್ ಎಲ್ಲ ನಾವು ಹೇಳ್ತೀವಿ ಅದು ಎಂತ ಹೇಳೋದು ಫಾಸ್ಟ್ ಫುಡ್ಡಲ್ಲಿ ಬರೋದು, ಬಟ್ ಬಟರ್ ಒಳ್ಳೆಯದೇ ನಮಗೆ. ಬಟರ್ ಗೀ ಯೂಸ್ ಮಾಡಿ, ಒಲಿವ್ ಆಯಿಲ್ ಯೂಸ್ ಮಾಡಿ, ಆ ಥರ ಎಲ್ಲ. ಅಂದರೆ ಡಯಟ್ ಅಂದರೆ ಈಗ ಎಲ್ಲರೂ ಹೇಳೋ ಥರ ತುಂಬ ಕಷ್ಟ ಏನಿಲ್ಲ ಆ್ಯಕ್ಚುಲಿ. ಅದು ಚೀಪ್ ಆ್ಯಂಡ್ ದ ಬೆಸ್ಟ್ ಅಂದರೆ ಅದು ಡಯಟೇ. ನಾವು ಈ ಮೆಡಿಸಿನ್ಸ್ ಎಲ್ಲ ತಗೊಳ್ತೀವಲ್ಲ, ಅದಕ್ಕಿಂತ ಚೀಪ್ ಇರೋದೇ ಡಯಟ್. ನ್ಯಾಚುರೋಪತಿ, ನಿಮ್ಮ ಮೈನು ನ್ಯಾಚುರೋಪತಿ, ಈ ನ್ಯಾಚುರೋಪತಿಯಲ್ಲಿ ಕ್ಯಾನ್ಸರ್ ಅಥವಾ ಅಂಥ ದೊಡ್ಡ ಅನಾರೋಗ್ಯವನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಅಂದರೆ ಕಂಪ್ಲೀಟ್ ಕ್ಯೂರ್ ಅಂತಲ್ಲ. ಕ್ಯಾನ್ಸರಲ್ಲಿ ಕ್ಯಾನ್ಸರ್ ತುಂಬ ಟೈಪ್ಸ್ ಇದೆ ಅಲ್ಲ, ಅದು ಟೈಪ್ಸಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಮತ್ತು ಮಿಡಲ್ ಸ್ಟೇಜ್ ಅಲ್ಲಂದರೆ ಎಂಡ್ ಸ್ಟೇಜಲ್ಲಿ ಇರೋದು. ಅದು ಸ್ಟೇಜಸ್ ನೋಡಿ ಅದೇ ಪೇಷಂಟ್ಸ್ ಇದು ಕನ್ಸಲ್ಟೇಷನ್ ಎಲ್ಲ ಮಾಡಿಸಿ ಅದರಲ್ಲಿ ಏನು ಮಾಡೋದಂದರೆ, ಈಗ ಅದು ಲೈಕ್ ಟ್ರೀಟ್ಮೆಂಟ್, ಅಲೋಪತಿ ಟ್ರೀಟ್ಮೆಂಟ್ಸ್ ಕೆಲವೊಮ್ಮೆ ನಾವು ಅಡ್ವೈಸ್ ಮಾಡ್ತೀವಿ, ನಾವು ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ಕಾಂಪ್ಲಿಕೇಶನ್ ಆಗಬಾರ್ದು. ಹಾ, ಅಂದ್ರೆ ಅಲ್ಲಲ್ಲ, ಪೇನಿಗೆಲ್ಲಿರುವ ಟ್ರೀಟ್ಮೆಂಟ್ಸ್ ನಮ್ಮ ಹತ್ರ ಸಹ ಇದೆ. ನಮ್ಮ ಹತ್ರ ಅಕ್ಯುಪಂಚರ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಆ ಥರದ್ದು ಲೈಕ್ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸ್, ಮತ್ತೆ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ಸ್, ಅದು ಆ ಥರದ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಕೊಡ್ತೀವಿ. ಬಟ್ ಈಗ ಒಂದು ಸ್ವಲ್ಪ ಒಂದು ಸ್ಟೇಜ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಇರುವವರಿಗೆ, ಸರ್ಜರಿ ಬೇಕಿದ್ದವರಿಗೆ ಈಗ ಸರ್ಜರಿ ಮಾಡಿ ಅಂತವೇ ಹೇಳುದು ನಾವು. ಮಾಡಿಬಿಟ್ಟು ನೆಕ್ಸ್ಟ್ ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಬರುತ್ತಲ್ಲ, ಆ ಥೆರಪಿಯನ್ನು ಇಲ್ಲದಾಗೆ ಮಾಡ್ಬೋದು ನಮಗೆ. ಅಂತ ಹೇಳುದು ಒಂದು ಪ್ಯಾಲಿಯೇಟಿವ್ ಕೇರ್ ತರ, ಒಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ನಮ್ದು ನ್ಯಾಚುರೋಪತಿ ಕೊಡೋದು. ಅದಕ್ಕೆ ನಿಮ್ಮಲ್ಲೇ ವ್ಯವಸ್ಥೆ ಇದೆ ಹಾಗಾದ್ರೆ? ಇದೆ. ರೋಗಿಗಳು ಬಂದು ಈಗ ಸ್ಟೇ ಮಾಡ್ತಾ ಇದ್ರು ಸಹ ಆ ತರ ಮಾಡ್ಲಿಕ್ಕೆ ಸಹ ಇಲ್ಲಿ ಇದೆ. ಈಗ ಅವರಿಗೆ ಸುಮಾರು ಎಷ್ಟು ಸಮಯಗಳು ಬೇಕಾಗ್ತದೆ ಇಂಥ ಟ್ರೀಟ್ಮೆಂಟ್ಗೆ? ಅದು ಟೈಮ್ ತಗೊಳುತ್ತೆ. ಅವ್ರದ್ದು ಬಾಡಿ ಇದು ಗೊತ್ತಾಗಿ ಅದೊಂದು ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ. ನಾವು ಒಂದು 10 days ಕೋರ್ಸ್ ಅಂತ ಇಲ್ಲಿ ಹೇಳುದು, 10 to 25 days. ಈಗ ಕ್ಯಾನ್ಸರ್ ಆ ಥರ ಎಲ್ಲ ಸ್ಟೇಜಸ್ ಬರುವಾಗ ಒಂದು 21 days ಅಂತ ಹೇಳ್ತೀವಿ ನಾವು. ಅದು ಅವರಿಗೆ ಜಸ್ಟ್ ಅರ್ಥ ಮಾಡಿಸ್ಲಿಕ್ಕೆ, ನೀವು ಈ ಥರ ಮುಂದಕ್ಕೆ ಹೋಗಬೇಕು ಅಂತ. ಮತ್ತೆ ಒಂದು ಅದು 1 year ಎಲ್ಲ ಆಗುತ್ತೆ ಅವರಿಗೆ ಅದು ಪರ್ಫೆಕ್ಟ್ ರಿಸಲ್ಟ್ ಅಂತ ಸಿಕ್ಲಿಕ್ಕೆ. ಸಾಮಾನ್ಯವಾಗಿ ಈಗ ಎಲ್ಲರಿಗೂ, ಎಲ್ಲ ಪ್ರಾಯದವರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯದ ಹಿರಿಯ ತಲೆಯವರಿಗೂ ಹೆಚ್ಚು ಕಾಡುವ ಒಂದು ಸಮಸ್ಯೆ ಅಂದರೆ ತಲೆನೋವಾಗುವಂಥದ್ದು. ಅದೆಲ್ಲರಿಗೂ ಇದೆ, ಚಿಕ್ಕ ಮಕ್ಕಳಿಂದಲೂ ದೊಡ್ಡವರಿಗೂ ಎಲ್ಲರಿಗೂ. ಅದಕ್ಕೊಂದು ಅನಾಸಿನ ಇಲ್ಲಾಂದರೆ ಸ್ಯಾರಿಡಾನೋ ಹಾಗೆ ಏನಾದರೂ ಒಂದು ನಿಸಿಪ್ ಅಂತಹ ಟ್ಯಾಬ್ಲೆಟ್ಗಳನ್ನು ತೆಕ್ಕೊಂಡು ಸಾಮಾನ್ಯವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎಲ್ಲರೂ. ನಾನು ಕೇಳಿದ ಪ್ರಕಾರ ನ್ಯಾಚುರೋಪತಿಯಲ್ಲಿ ಇದಕ್ಕೊಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಇದೆ ಅಂತೇಳಿ, ಅದು ಹೌದಾ ಅಥವಾ ಅದು ಏನು ಅಂತ ಹೇಳಿ ಹೇಳ್ಬೋದು? ಹೌದೌದು. ನ್ಯಾಚುರೋಪತಿ ಈಗ ಇದು ಲೈಕ್ ತಲೆನೋವು ಅಂತ ಹೇಳಿದ್ರೆ, ಯಾಕೆ ತಲೆನೋವು ಬರುತ್ತೆ ಫಸ್ಟಿಗೆ ಒಂದು, ಈಗ ನಮ್ಮ ಹತ್ರ ಒಂದು ಪೇಷಂಟ್ ಬಂತ, ಅವ್ರಿಗೆ ಈಗ ತಲೆನೋವು ಅಂತ ಹೇಳಿದ್ರು. ನಾನು ಹೌದಾ ತಲೆನೋವು, ಎಷ್ಟು ದಿನದಿಂದ ಇದೆ, ಯಾವ ಥರ ಇದೆ, ಎಲ್ಲಿ ಪೇನ್ ಇದೆ, ಓಕೆ 5 minutes ಪ್ರಿಸ್ಕ್ರೈಬ್ ಮಾಡಿ ನನಗೆ ಕೊಡ್ಬೋದು. ಈ ಥರ ಕೊಟ್ಟು ಅದು ಜಸ್ಟ್ ಆ ಒಂದು ಟೈಮಿಗಿರುವ ರಿಲೀಫ್ ಮಾತ್ರ ಆಗಿರುತ್ತೆ ಅವನಿಗೆ. ಅದು ಬಿಟ್ಟು ನಮ್ಮದು ಕನ್ಸಲ್ಟೇಷನ್ ಅಂದರೆ ಅದು 1.5 hours ತನಕ ಹೋಗುತ್ತೆ ಒಂದು ಪೇಷಂಟಿಗೆ. ಸೊ ಅವಾಗ ಏನಂದರೆ ಅದು ಪೇನ್ ಆ ಥರ ಆಗ್ತಾ ಇದ್ದರೆ ಆ ಒಂದು ಬಾಡಿಯಲ್ಲಿ ಬೇರೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿರುತ್ತೆ. ಬಾಡಿಯಲ್ಲಿ ಆ ಥರ ಡಿಸ್ಟರ್ಬ್ ಆಗುವಾಗ, ಬೇರೆ ಎಲ್ಲೋ ಡಿಸ್ಟರ್ಬ್ ಆಗುವಾಗ ಒಂದು ಫಾರ್ ಎಕ್ಸಾಂಪಲ್ ಈಗ ನಮಗೆ ಎಂತ ಹೇಳೋದು ಗ್ಯಾಸ್ಟ್ರಿಕ್ ಥರ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ ಆ್ಯಕ್ಚುಲಿ ತಲೆನೋವು ಬರುತ್ತೆ.
ಹಾಗೆ ಇವರಿಗೆ ಅದು ಗೊತ್ತಿರಲ್ಲ ಗ್ಯಾಸ್ಟ್ರಿಕ್ ಇಂದ ಆಗ್ತಾ ಇದೆ ಅಂತ. ಇವರದು ತಲೆನೋವು ಅಂದ್ರೆ ಬೇರೆ ಏನೋ ಆಗ್ತಾ ಇದೆ, ಕೆಲವೊಮ್ಮೆ ಬ್ರೈನಿಗೆ ಏನಾದ್ರು ಆಗಿರುತ್ತೆ ಅಂತೆಲ್ಲ ಅನ್ಕೊಂಡು ಇವರು ಮೇನ್ ಅದೇ ಡೋಲೋ ಅಲ್ಲ ಅಂದ್ರೆ ಬೇರೆ ಹೈಯರ್ ಡೋಸ್ ಆಫ್ ಇದು ತಗೊಳ್ತಾರೆ. ಅದು ತುಂಬಾ ಜನ ಹೇಳ್ತಾರೆ ನಂಗೆ ಇಲ್ಲಿ ತಲೆನೋವು ಆಗ್ತಿದೆ, ಏನ್ ಮಾಡ್ಬೇಕು, ಇವಾಗ ಏನ್ ಮಾಡ್ಬೇಕು ಅಂತ. ಆಕ್ಚುಲಿ ಅದು ಪರ್ಮನೆಂಟ್ ಕ್ಯೂರ್ ಇರುತ್ತೆ. ಅದಕ್ಕೆ ನಾರ್ಮಲ್ ಆಗಿ ಅಂತ ನಾವು ಡೈಲಿ ಹೇಳುದೇ, ಅದು ನೈಟ್ ನಿದ್ದೆ ಮಾಡೋಕ್ಕಿಂತ ಮುಂಚೆ ಹಾಟ್ ವಾಟರ್ ಫುಟ್ ಇಮರ್ಷನ್ ಅಂತ ಇದೆ. ಅದಾದ್ರು ನಾರ್ಮಲ್ ಟಬ್ಬಲ್ಲಿ ಅಲ್ಲಂದ್ರೆ ಒಂದು ಬಕೆಟ್, ಈಗ ಮನೆಯಲ್ಲೆಲ್ಲಾದ್ರೆ ಬಕೆಟ್ ಅಲ್ಲಿ ಹಾಟ್ ವಾಟರ್ ಅಲ್ಲಿ ನಾವು ಕಾಲಿ ಡಿಪ್ ಮಾಡಿ ಇಡಬೇಕು, ಒಂದು 20 ಮಿನಿಟ್ಸ್ ಮುಳುಗಿಸಿ ಇಡಬೇಕು. ಅದಕ್ಕೆ ಹಾಕ್ಲಿಕ್ಕಿದೆ ನೀರಿಗೆ. ನೀರಿಗೆ ಅಂದ್ರೆ ಈಗ ಉಪ್ಪು ಅಲ್ಲ, ಎಪ್ಸಮ್ ಸಾಲ್ಟ್ ಅಂತ ಒಂದು ಬರುತ್ತೆ, ಒಂದು ಕ್ರಿಸ್ಟಲ್ ಸಾಲ್ಟ್, ಅದು ಹಾಕಿ ಅದರಲ್ಲಿ ಕಾಲಿಟ್ಟು ಆ ತರ. ಎಫ್ಎಂ ಸಾಲ್ಟ್, ಎಫ್ಎಂ ಅಲ್ಲ ಎಪ್ಸಮ್, ಇಪಿ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ. ಅದು ಡಿಪ್ ಮಾಡಿ ಕಾಲಲ್ಲಿ ಹಂಗೆ ಇದಾದ್ರೆ ಆಕ್ಚುಲಿ ಬೆಸ್ಟ್ ರಿಸಲ್ಟ್ ಅದರಲ್ಲಿ ಸಿಗುತ್ತೆ. ಅಲ್ಲ ಅವರಿಗೆ ಇದು ತುಂಬಾ ದಿನದಿಂದ ಇಂಟರ್ಮಿಟೆಂಟ್ ಆಗಿ ಬರುದು, ಕೆಲವೊಮ್ಮೆ ಬೆಳಿಗ್ಗೆ ಎದ್ದಾಗ ಬರುದು, ಆ ತರ ಎಲ್ಲ ಇದ್ರಲ್ಲಿ ಏನಂದ್ರೆ ನಮ್ದು ಅಕ್ಯುಪಂಚರ್ ಟ್ರೀಟ್ಮೆಂಟ್ ಇದೆ. ಅದು ಅಂದ್ರೆ 10 days ಕೋರ್ಸ್, ಅದು ಕಂಟಿನ್ಯೂಸ್ 10 days ಕೋರ್ಸ್ ತೆಗೆದ್ರೆ ಅದರಲ್ಲಿ ರಿಲೀಫ್ ಬರುತ್ತೆ. ಮೈಗ್ರೇನ್ ತರ, ಸೈನೋಸೈಟಿಸ್ ತರ ಬರೋದು ಅದೆಲ್ಲ ಅದರಲ್ಲಿ ರಿಲೀಫ್ ಬರುತ್ತೆ. ಇನ್ನೊಂದೇನಂದ್ರೆ ಒಂದು ಲೈಕ್ ಈಗಿರುವ ಮನೆ ರೂಮ್ ಇದೆ, ಈಗ ನಮ್ದು ರೂಮ್ ನಮಗೆ ಇಷ್ಟ ಇರುವ ರೂಮ್ ಕಲರ್ ಸೆಲೆಕ್ಷನ್ಸ್ ಅಂತ ಇರುತ್ತಲ್ಲ, ಸೊ ಅದು ಸಹ ಒಂದು ಇಂಪ್ಯಾಕ್ಟ್ ಇರುತ್ತೆ ಅವರ ಬಾಡಿಗೆ. ಈ ಕಲರ್ ಅನ್ನುವಂಥದ್ದು ಕೂಡ, ಬಣ್ಣ ಅನ್ನುವಂಥದ್ದು ಕೂಡ. ಅದಕ್ಕೆ ಈಗ ತಲೆನೋವು ಆ ತರ ಸಿಂಪ್ಟಮ್ಸ್ ಎಲ್ಲ ಇದ್ರೆ ಕಾಮೇಟಿವ್ ಆಗಿರುವ ಕಲರ್ಸ್ ಲೈಕ್ ಗ್ರೀನ್ ಕಲರ್, ಬ್ಲೂ ಕಲರ್, ಇದೆಲ್ಲ ಒಂಥರ ಗುರುತಿಸುವುದು ಹೇಗೆ, ಯಾರಿಗೆ ಯಾವ ಕಲರ್ ಇದು ಅಂತ? ಅದೇ ಹೇಳಿದ, ಅದು ಈ ಲೈಕ್ ನ್ಯಾಚುರೋಪತಿ ಫಿಸಿಷಿಯನ್ಸ್ ಗೆ ಗೊತ್ತಾಗುತ್ತೆ. ಸೊ ಅದ್ರ ಬಂದಾಗ ಅವರಿಗೆ ಯಾವ ತರ ಕಲರ್ ಬೇಕು. ಮತ್ತೆ ಈ ಕೆಲವು ಹೂ ಅರಳುವ ಸಂದರ್ಭದಲ್ಲಿ ಆ ಹೂವಿನ ಮಕರಂದದಿಂದ ಬರುವ ಪರಿಮಳ, ಅದು ಕೂಡ ಕೆಲವರಿಗೆ ಎಲರ್ಜಿ ಅಂತ ಆಗುತ್ತೆ. ಕೆಲವು ಹೂ ಅರಳುವಾಗ ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಹೂಗಳು ಅರಳುವಾಗ ಎಲರ್ಜಿ ಅಂತ ಆಗುತ್ತೆ ಕೆಲವು. ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಎಂತ ಹೇಳುದು, ಅದಕ್ಕೆ ಲೈಕ್ ಆಕ್ಚುಲಿ ಟ್ರೆಡಿಷನಲಿ ಬರುವ ಒಂದೊಂದು ಇದದು. ಅದು ಇವಾಗಿರುವ ಜನರೇಷನ್ಗೆ ಎಲ್ಲರಿಗೆ ಸಹ ಲೈಕ್ ಹಾಟ್ ವಾಟರ್ ಬೇಕು ಸ್ನಾನ ಮಾಡ್ಲಿಕ್ಕೆ. ಮುಂಚಿನ ಕಾಲದಲ್ಲೆಲ್ಲ ಹಾಟ್ ವಾಟರ್ ಇರ್ಲಿಲ್ಲ, ಕೋಲ್ಡ್ ವಾಟರ್ ಅಲ್ಲಿ. ಸೊ ಅವರಿಗೆ ಎಂತ ಬಿಸಿಲಲ್ಲಿ ಹೋದ್ರಲ್ಲ ಏನ್ ತೊಂದರೆ ಇರಲ್ಲ, ಮಳೆ ಬಂದ್ರೆ ತೊಂದರೆ ಇರಲ್ಲ. ಇವಾಗೆಲ್ಲ ಜಸ್ಟ್ ಒಂದು ಹೊರಗೆ ಹೋದ್ರೆ ಬಿಸಿಲಲ್ಲಿ ಹೋದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಬಿಸಿ ನೀರು ಇಲ್ಲ ಅಂದ್ರೆ ಆಯ್ತು, ಬೊಬ್ಬೆ ಆಯ್ತು ಆ ಮನೆಯಲ್ಲಿ, ಆ ತರ ಎಲ್ಲ ಇದೆ. ಆಗ ಎಂತ ಮಾಡ್ಬೇಕಂದ್ರೆ ಅದೇ ಆಕ್ಚುಲಿ ನಮ್ದು ನಾವು ಇರುವ ಕಡೆವೇ ಎಲ್ಲ ಇದೆ, ಬಟ್ ಅದು ನಾವು ನೋಡ್ತಾ ಇಲ್ಲ. ಅಂದ್ರೆ ಎಂತ ಕಣ್ಣಿರುವಾಗ ಕಣ್ಣಿದು ಬೆಲೆ ಗೊತ್ತಿರಲ್ಲ ಅಂತ ಹೇಳ್ತೀವಲ್ಲ, ಆ ತರ ಎಲ್ಲ ನಮ್ ಹಿಂದೆ ಮುಂದ್ಗಡೆ ಎಲ್ಲ ಇರುತ್ತೆ, ಬಟ್ ಯಾರದು ನೋಡುದಿಲ್ಲ. ಎಲ್ಲ ಈಗ ಹೊಸ ಜನರೇಷನ್ ಅಲ್ಲಿ ಬರುವಾಗ ಹೊಸ ನ್ಯೂ ಟೆಕ್ನಾಲಜೀಸ್ ಇರುತ್ತೆ. ಮತ್ತೆ ಇವಾಗ ಅದೇ ನಿದ್ದೆ ಮಾಡುವಾಗ ನಮ್ದು ಎಲ್ಲ ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಎಲ್ಲ ಬೆಡ್ಡಲ್ಲಿ ಇರುತ್ತೆ, ಅದೆಲ್ಲ ಒಂದು ಡಿಸ್ಟರ್ಬೆನ್ಸೇ ಬರುದಲ್ಲ. ನೆಗೆಟಿವ್ ರೇಡಿಯೇಷನ್ಸ್ ನಮ್ಗೆ ಸಿಗ್ತಾ ಇರುತ್ತೆ ನಮ್ಮ ಬಾಡಿಗೆ. ಅದೆಲ್ಲ ಮೇನ್ ನಮ್ದು ಲೈಕ್ ಹೆಡ್ ರೀಜನ್ಗೆ ಹೋಗುದಲ್ಲ, ಅದೆಲ್ಲ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಇದು ತಲೆನೋವಿಗಿರುತ್ತೆ. ಅದಕ್ಕೆ ಡೋಲೋ ಟ್ಯಾಬ್ಲೆಟ್, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೆಗೆಯೋದು ಅವಶ್ಯಕತೆ ಬರುವುದಿಲ್ಲ ಅಲ್ಲ. ಅಲ್ಲಿ ಎಲ್ಲ ಸಹ ಅಷ್ಟೇ ಅಲ್ಲಿಯೇ ಕರೆಕ್ಟ್ ಮಾಡ್ಲಿಕ್ಕಿರೋದು, ಬಟ್ ನಾವು ಎಲ್ಲ ಸಡನ್ ಆಗಿ ರಿಲೀಫ್ ಸಿಕ್ಬೇಕು ಅಂತ ಒಂದೇ ಸಲ ಮಾಡ್ತೀವಿ. ನ್ಯಾಚುರೋಪತಿಯಲ್ಲಿ ಅದಕ್ಕೆಲ್ಲ ಒಂದು ಸೊಲ್ಯೂಷನ್, ಟ್ರೀಟ್ಮೆಂಟ್ ಅಂತ ಇದೆ. ಮತ್ತೊಂದು ಮುಖ್ಯವಾಗಿ ಇವಾಗ ಮಹಿಳೆಯರಲ್ಲಿ ತುಂಬ ಮಾನಸಿಕ ಸಮಸ್ಯೆಗಳು ಮತ್ತು ಪೀರಿಯಡಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ಜಾಸ್ತಿ ಇದೆ ಇವಾಗ ಫುಡ್ಡು ಮತ್ತು ನಮ್ಮ ಏನು ಕ್ಲೈಮೇಟಿಗೆ ಸಂಬಂಧಿಸಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಅದಕ್ಕೆ ಕೂಡ ನಿಮ್ಮ ಈ ನ್ಯಾಚುರೋಪತಿ ಮತ್ತು ಏನು ಫುಡ್ ಡಯಟಿಷಿಯನ್ ಇದೆ ಸಿಸ್ಟಮಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಇದೆ. ಅದು ಹೆಂಗೆ ಅಂದರೆ, ಈಗ ಲೇಡೀಸ್ ಈಗ ಅವರಾದರೆ ಒಂದೇನಂದ್ರೆ ಅವರಿಗೆ ಮನೆ ಕೆಲಸ ಬಿಕ್ಕಿದ ಟೈಮ್ ಇರಲ್ಲ ಅಂತ ಹೇಳ್ತಾರೆ. ಈಗ ನಾವು ಎಕ್ಸಸೈಸ್ ಅಂತ ಅಡ್ವೈಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಮನೆದೇ ಒಂದು ಇಷ್ಟು ಕೆಲಸ ಇದೆ, ಏನು ಇದು ಬಿಟ್ಟು ನಾವೇನೇನು ಕೆಲಸ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಅಲ್ಲ, ಎಕ್ಸಸೈಸ್ ಅಲ್ಲಂದ್ರೆ ಯೋಗ ಅಂತ ಹೇಳುದು, ಅವರು ಡೈಲಿ ಪಾತ್ರೆ ತೊಳುದು ಒಂದು ಎಕ್ಸಸೈಸ್ ಅಂತ ಅವ್ರು ಅನ್ಕೊಳ್ತಾರೆ. ಬಟ್ಟೆ ಅದು ಸಹ ಒಂದು ಎಕ್ಸಸೈಸ್ ಅಲ್ವಾ, ನಮಗೆ ಯಾಕೆ ಯೋಗ, ನಾವು ಅದೆಲ್ಲ ಮಾಡ್ತೇವೆ, ಗುಡಿಸ್ತೀವಿ, ಕ್ಲೀನ್ ಮಾಡ್ತೀವಿ, ಅದಿದೆ ಅಂತ ಹೇಳ್ತಾರೆ. ಆವಾಗ ನಾವು ಲೈಕ್ ನಮ್ದು ಬಾಡಿಗೆ ಕಾನ್ಶಿಯಸ್ ಆಗಿರ್ತೀವ? ಇಲ್ಲ. ಯೋಗ ಆಗುದಿಲ್ಲ. ಇಲ್ಲ, ಯೋಗ ಅಲ್ಲ ಅಂದ್ರೆ ಒಂದು ಎಕ್ಸಸೈಸ್ ಅಂತ ಹೇಳುವಾಗ ನಮ್ಮ ಬಾಡಿಗೆ ನಾವು ಒಂದು ಟೈಮ್ ಕೊಟ್ಟು ಅದಕ್ಕೋಸ್ಕರ ನಾವು ಮಾಡುವಾಗ ಅದರ ಎಫೆಕ್ಟ್ ನಮಗೆ ಸಿಗುತ್ತೆ. ಸೇಮ್ ಪ್ರೆಷರ್, ಸೇಮ್ ಟೈಮ್, ಸೇಮ್ ಎಲ್ಲ ನೋಡ್ಬೇಕು.
ಸುಮ್ಮನೆ ಹಿಂಗೆ ಮಾಡುದು ಎಲ್ಲರಿಗೆ ಸಹ. ಮತ್ತೆ ಯೋಗ ಎಕ್ಸಸೈಸ್ ಅಂತ ವರ್ಡೇ ಬರ್ಲಿಕ್ಕಿಲ್ಲ ಅಲ್ಲ. ಅದೇ ಈಗ ಮಕ್ಕಳಿಗೆ ಅಂತಲ್ಲ, ಮೇನ್ ಎಲ್ಲ ವುಮೆನ್ಸ್ಗೆ ಬರೋದು PCOS ಅಂತ. ಅಂದ್ರೆ ಅದೇ ಪೀರಿಯಡ್ಸ್ ಅಲ್ಲಿ ಓವೇರಿಯನ್ ಸಿಸ್ಟ್, ಆ ತರ ಯೂಟ್ರಸ್ ಅಲ್ಲಿ ಸಿಸ್ಟ್ ಬರೋದು, ಆ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ. ಅದು ಮಕ್ಕಳಿಗೆ ಈಗ ಅವರಿಗೆ ಪೀರಿಯಡ್ಸ್ ಆಗಲ್ಲ ಒಂದು 6 monthsಗೆ, ಆ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇವಾಗ ಮಕ್ಕಳಿಗೆ ಬರುತ್ತೆ. ಒಂದು ಅದೇ ಅವರದ್ದು ಫುಡ್ ಹ್ಯಾಬಿಟ್. ಈಗ ಮನೆಯಲ್ಲಿ ಆಯ್ತು ಅಪ್ಪ ಅಮ್ಮ ನೋಡ್ತಾರೆ ಅಂತ ಇದೆ, ಅವ್ರು ಹೊರಗಾದ್ರೆ ಸ್ಕೂಲಲ್ಲಿ ಹೋದ್ರೆ ನೋಡ್ತಾರೆ ಯಾರಾದ್ರೂ? ಇಲ್ಲ. ಅಲ್ಲಿ ಈವ್ನಿಂಗ್ ವಾಕ್ ಲೈಕ್ ರಿಟರ್ನ್ ಬರುವಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಪಪ್ಸ್ ಸಿಕ್ತು, ಸಮೋಸ ಸಿಕ್ತು, ತಿಂತಾರೆ ಅದು ತೆಕ್ಕೊಂಡು. ಅದು ಡೈಲಿ ತಿಂತಾ ಇರುವಾಗ ಮತ್ತೆ ಒಂದು ಮಂತ್ಸ್ ಅಲ್ಲಂದ್ರೆ ಒಂದು ಇಯರ್ ಅಲ್ಲಿ ಆಗುವಾಗ ಅದರದ್ದು ಎಫೆಕ್ಟ್ ಅವರಿಗೆ ಸಿಗುತ್ತೆ. ಅದು ಬಟ್ ಅವಾಗ ಅವರು ಮನೆಯಲ್ಲಿ ಹೇಳಲ್ಲ ನಾನು ಈ ತರ ತಿಂತಾ ಇದ್ದೀನಿ, ಯಾಕೆಂದ್ರೆ ಅವರಿಗೆ ಮಣಿಯೇ ಕೊಡ್ತಾ ಇರೋದು ಬಸ್ಸಿಗಿರುವ ದುಡ್ಡಾಗಿರುತ್ತೆ. ಅದು ಅವರು ಕಲೆಕ್ಟ್ ಮಾಡಿ, ಅಲ್ಲಾಂದ್ರೆ ಎಂತ ಈ ವಿಶು ಓಣಂ ಆವಾಗೆಲ್ಲ ನಮಗೆ ಕೈ ನೀಟಮ್ ಅಂತೆಲ್ಲ ಸಿಗುತ್ತಲ್ಲ, ಅದೆಲ್ಲ ನಾನು ಸಹ ಈಗ ಅದೇ ಟೈಮಲ್ಲಿ ನಾನು ಸಹ ಅದೇ ಮಾಡ್ತಿದ್ದೆ, ಎಲ್ಲ ಸೇವಿಂಗ್ಸ್ ಮಾಡಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಂಗಡಿಯಲ್ಲಿ ಹೋಗಿ ಎಲ್ಲ ತೆಕ್ಕೊಳ್ಳೋದು ಆ ಥರ. ಸೊ ಅದೆಲ್ಲ ಮಾಡಿ, ಅದೇ ಮೇನ್ ಫುಡ್ಡಲ್ಲೇ ಈ ಥರ ಪ್ರಾಬ್ಲಮ್ಸ್ ಲೇಡೀಸಿಗೆ ಬರೋದು. ಅದೊಂದು ಫುಡ್ ಎಲ್ಲ ಒಂದು ಕರೆಕ್ಟ್ ಮಾಡಿ, ಎಕ್ಸಸೈಸ್ ಅಂದರೆ ಅದು ಸ್ಪೆಸಿಫಿಕ್ ಎಕ್ಸಸೈಸೇ ಬೇಕು, ಅದಕ್ಕೆ ಸಪ್ರೇಟ್ ಯೋಗದಲ್ಲೇ ಇದೆ. ಇದಕ್ಕೆ PCOS ಅಂದರೆ ಓವೇರಿಯನ್ ಸಿಸ್ಟಿಗೆ ಇರುವ ಸಪ್ರೇಟ್ ಎಕ್ಸಸೈಸೇ ಇರುತ್ತೆ. ಸೊ ಅದು ಎಕ್ಸಸೈಸೇ ಅವರು ಮಾಡಬೇಕಲ್ಲದೆ ಸುಮ್ಮನೆ ಒಂದು ವಾಕಿಂಗ್ ಹೋದ್ರೆ ಸಾಕಲ್ಲ, ಲಾಭ ಅಲ್ಲ ಅಂತೆಲ್ಲ ಹೇಳ್ತಾರೆ. ವಾಕಿಂಗ್ ಅಂದರೆ ಓಕೆ, ಈಗ ವಾಕಿಂಗ್ ಅವರು ಹೋಗ್ತಾ ಇದ್ದಾರೆ, ನಾನು ಸಹ ಈಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಸಾಂಗ್ಸ್ ಹಾಕೊಂಡು ವಾಕಿಂಗ್ ಹೋಗ್ತೀವಿ, ಆದ್ರೂ ಸಹ ವಾಕಿಂಗ್ ಅಲ್ಲಿ ನಾವು ಥಿಂಕ್ ಮಾಡೋದು, ಓಕೆ ಇವತ್ತು ಬೆಳಿಗ್ಗೆ ಇಷ್ಟು ಗಂಟೆಗೆ ಆಯ್ತೇನು, ಹೋಗಿ ಮನೆಯಲ್ಲಿ ಹೋಗಿ ಏನು ತಿಂಡಿ ಮಾಡಬೇಕು, ಅಲ್ಲಾಂದ್ರೆ ಏನು ನೆಕ್ಸ್ಟ್ ಆಫೀಸಲ್ಲಿ ಏನು ಡ್ಯೂಟಿ ಇರುತ್ತೆ, ಹೌದು ಅದರಲ್ಲೇ ಇರುತ್ತೆ. ಬಟ್ ಯೋಗ ಅಲ್ಲಾಂದ್ರೆ ಒಂದು ಎಕ್ಸಸೈಸ್, ಈಗ ಒಂದು ಇನ್ಸ್ಟ್ರಕ್ಟರ್ ಬೇಸ್ಡ್ ಅವ್ರು ಮಾಡ್ತಾ ಇದ್ರೆ ಅವ್ರದ್ದು ಚಿಂತೆಯಲ್ಲಿ ಹೊರಗೆ ಹೋಗಲ್ಲ. ಬಿಕಾಸ್ ಏನಕ್ಕಂದ್ರೆ ಈಗ ಒಬ್ರು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಹೇಳುದೇ ಅವ್ರು ಕೇಳ್ಬೇಕು. ಅವ್ರದ್ದು ಮೈಂಡ್ ಡೈವರ್ಟ್ ಆದ್ರೆ ಅವಾಗ ಇನ್ಸ್ಟ್ರಕ್ಟರ್ಗೆ ಗೊತ್ತಾಗುತ್ತೆ ಅದು ಮಿಸ್ಟೇಕ್ ಆಗುವಾಗ. ಅದೇ ಈಗ ಪರ್ಟಿಕ್ಯುಲರ್ ಬ್ಯಾಲೆನ್ಸಿಂಗ್ ಪೋಸ್ಚರ್ಸ್ ಅಂತ ಇರುತ್ತೆ, ಅದನ್ನ ನಾವು ಕರೆಕ್ಟ್ ಫೋಕಸ್ ಮಾಡಿದ್ರೆ ಅವ್ರಿಗೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗೋದು. ಇಲ್ಲಾಂದ್ರೆ ಈಗ ವೃಕ್ಷಾಸನ ಅಂತೆಲ್ಲ ಮಾಡುವಾಗ ನಾವು ಒಂದು ಕಾಲಲ್ಲಿ ಇದು ಮಾಡೋದಲ್ಲ ಇದೆ ಅಲ್ಲ. ಸೊ ಅವಾಗೆಲ್ಲ ಅಷ್ಟೇ, ನಮ್ದು ಕಾನ್ಸಂಟ್ರೇಷನ್ ಕರೆಕ್ಟ್ ಇದೆ, ಕಾನ್ಸಂಟ್ರೇಷನ್ ನಮ್ದು ಈಗ ನಮ್ದು ಬಾಡಿಯಲ್ಲಿ ಮಾತಿದೆ ಅಂತ ಹೇಳಿದ್ರೆ ಅವನಿಗೆ ಒಂದು 10 counts ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ 1 2 3 ಅಂತ ಹೇಳುವಾಗ ಕಾಲು ಕೆಳಗೆ ಬಿದ್ದು ಹೋಗುತ್ತೆ. ಸೊ ಅದು ತುಂಬಾ ಅದಂದ್ರೆ ಸ್ಟಾರ್ಟಿಂಗ್ ಈಗ ಅವರು ಯೋಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗೆ ಅವರಿಗೆ ರಿಸಲ್ಟ್ ಬರ್ಲಿಕ್ಕೆ, ಆಗ ಅವ್ರು ಹೇಳ್ತಾರೆ ಆಕ್ಚುಲಿ ಮುಂಚೆಕ್ಕಿಂತ ಬೆಟರ್ ಇದೆ ಇವಾಗ ನಂದು ಅಂತ ಅವರೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸೊ ಎಲ್ಲ ಎಂತ ಹೇಳುದು, ನೇಚರಲ್ಲೇ ಇದೆ, ನಮ್ದು ಬಾಡಿಯಲ್ಲೇ ಇದೆ. ನಾವು ಸ್ವಲ್ಪ ನಮ್ದು ಮೈಂಡ್ ಬಾಡಿ ಸೋಲ್ ಅನ್ನು ನಾವೇ ಅಂತ ಹೇಳುದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರ್ತಾರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಹೆಚ್ಚು, ನೀವು ಈಗಾಗಲೇ ಹೇಳಿದ್ರಿ ಶಾಲೆಗೆ ಹೋಗುವಾಗ ಸ್ವಲ್ಪ ಸೇವಿಂಗ್ ಮಾಡಿ ಅದು ಇದೇನು ತೆಗೆಯುವುದು ತಂದೆ ತಾಯಿ ಗೊತ್ತಿಲ್ಲ. ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ ಕೂಡ, ಅವರು ತೆಗಿಲಿ ಅಂತ ತಿನ್ಲಿ ಅಂತಲೇ ಬಿಡ್ತಾರೆ ಕೂಡ. ಈ ಮಕ್ಕಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಕ್ಕಳಿಗೆ ಅವರಿಗೆಲ್ಲ ಏನಂದ್ರೆ, ಈಗ ನಂಗೆ ಲೈಕ್ ಎಲ್ಲ ಸ್ಕೂಲಲ್ಲಿ ಒಂದು ಅವೇರ್ನೆಸ್ ಕ್ಲಾಸ್ ಇರಬೇಕು. ಅದು ಆ್ಯಕ್ಚುಲಿ ನಾನು ಇರುವ ಟೈಮಲ್ಲಿ ನಮಗೆ ಪೀರಿಯಡ್ಸ್ ಅಲ್ಲಿರುವ ಒಂದು 6th standard ಆ ಟೈಮಲ್ಲೆಲ್ಲ ಒಂದು ಅವೇರ್ನೆಸ್ ಕ್ಲಾಸ್ ಅಂತ ಅವರು ಇಡ್ತಾ ಇದ್ರು. ಇವಾಗೆಲ್ಲ ಅದಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಆ ಥರ ಎಲ್ಲ ಸ್ವಲ್ಪ ಅವೇರ್ನೆಸ್ ಕ್ಲಾಸಸ್ ಎಲ್ಲ ಈ ಸ್ಕೂಲಲ್ಲೆಲ್ಲ ಇಟ್ಟರೆ ಒಳ್ಳೇದು. ಈ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳಿಕೊಡುವಾಗ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಹೇಳ್ತಾರೆ ಇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಬಟ್ ಸ್ಕೂಲಲ್ಲಿ ಅದೊಂದು ಅವೇರ್ನೆಸ್ ಕ್ಲಾಸ್, ಒಂದು ಟೀಚರ್ ಅವರಿಗೆ ಹೇಳಿಕೊಡುವಾಗ, ಗುರು ಅಂತ ಹೇಳುವಾಗ ಅದೊಂದು ಲೆವೆಲೇ ಬೇರೆ. ಅದು ಹೇಳುವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ಬೇಗ. ಸೊ ಆ ಥರ ಅವೇರ್ನೆಸ್ ಕ್ಲಾಸೇ ಅವರಿಗೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಅದು ಅವೇರ್ನೆಸ್ ಕ್ಲಾಸಿನ ಹೊರತಾಗಿ ಮಕ್ಕಳನ್ನು ಇದರಲ್ಲಿ ಹೇಗೆ ತೊಡಗಿಸ್ಕೊಳ್ಬಹುದು ಅಂತ ಅವರಿಗೆ ಅದು ಸ್ವಲ್ಪ ಅಂತ ಹೇಳುದು ಎಂಟರ್ಟೈನ್ಮೆಂಟ್ ತರ ಆಗ್ಬೇಕು ಈ ಲೈಫ್ ಸ್ಟೈಲ್ ಹೋಗುವಾಗ. ಈಗ ಅದೆಲ್ಲ ಯಾಕೆ ಅಂದ್ರೆ, ಈಗ ಫಾಸ್ಟ್ ಫುಡ್ ಆ ಥರ ಎಲ್ಲ ಮಕ್ಕಳಿಗೆ ಯಾಕೆ ತುಂಬಾ ಇಷ್ಟ, ಈ ಹೊರಗಡೆ ಫುಲ್ ಅಂತ ಹೇಳುದು ಡೆಕೋರೇಷನ್ ಎಲ್ಲ ಆಗಿ ಅಂತ ಬರ್ಗರ್ ಇದೆಲ್ಲ ಕೊಡುವಾಗ ಅಲ್ಲಿ ಲೈಟಿಂಗ್ಸ್ ಮತ್ತೆ ಸಾಂಗ್ಸ್ ಆ ಥರ ಎಲ್ಲ, ಔಟಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಓಕೆ ಬರ್ಗರ್ ತಿನ್ನುವ, ಪಿಜ್ಜಾ ತಿನ್ನುವ ಆ ಥರ ಇರುತ್ತೆ. ಸೊ ಈ ನ್ಯಾಚುರಲ್ ಫುಡ್ ಅಂತ ಇರುವ ಒಂದು ಸ್ವಲ್ಪ ಅಂತ ಹೇಳುದು ಹೋಟೆಲ್ಸ್ ಆ ಥರ ಏನಾದರೂ ಒಂದು ಇಲ್ಲೆಲ್ಲ ಸ್ವಲ್ಪ ಡೆವಲಪ್ ಆಗಬೇಕು. ಹಾಗಾದ್ರೆ ಮಕ್ಕಳಿಗೆಲ್ಲ ಮತ್ತೆ ಸ್ವಲ್ಪ ಅಂತ ಈಗ ಲೈಕ್ ಅಲ್ಲಿ ಆಟ ಆಡುವ ಸ್ವಲ್ಪ ಅಂತ ಪ್ಲೇ ಗ್ರೌಂಡ್ ಥರ
ಫುಡ್ ಸ್ವಲ್ಪ ಎಂತ ಹೊಲಿಸ್ಟಿಕ್ ಮೆಥಡ್ ಥರ ಫುಡ್ ಇರಬೇಕು, ಆರ್ಗ್ಯಾನಿಕ್ ಫುಡ್ ಅಂತ ಅದೆಲ್ಲ ಇಲ್ಲಿ ಈಗ ಇಲ್ಲ. ಬಟ್ ಕೇರಳ ಟ್ರಿವಾಂಡ್ರಮ್ ಕಡೆ ಎಲ್ಲ ಪತ್ತಯಂ ಸಮಥಿಂಗ್ ಒಂದು ಹೆಸರಿದೆ, ಅಲ್ಲಿ ಅವರು ನ್ಯಾಚುರಲ್ ಫುಡ್ ಮಾತ್ರ ಕೊಡ್ತಾ ಇರೋದು, ನ್ಯಾಚುರೋಪತಿಕ್ ಡಯಟ್ ಹೋಟೆಲಲ್ಲಿ. ಸೊ ಆ ಥರ ಎಲ್ಲ ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಆದರೆ ಮಕ್ಕಳಿಗೆ ಅದು ಸ್ವಲ್ಪ ಓಕೆ ಅಲ್ಲಿ ಹೋಗಿ ಇವತ್ತು ತಿನ್ನುವ ಅಂತ ಪೇರೆಂಟ್ಸ್ ಹೇಳಿದ್ರೆ ಅವರಿಗೆ ಒಂದು ಖುಷಿ ಅಲ್ಲ. ನಾಳೆ ಅವರು ದೊಡ್ಡದಾದಾಗ ಓಕೆ ಅಲ್ಲಿ ಅವ್ರ ಅಜ್ಜ ಇದ್ರಲ್ಲ ಅವರನ್ನು ನೋಡಿ ಬರುವ ಅಂತ ಹೇಳಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಅದೇ ಕಂಟಿನ್ಯೂ ಮಾಡ್ತಾರೆ. ಇವಾಗ ಅದೇ ಹೇಳಿದೆಲ್ಲ ಸಾಂಗ್ ಮ್ಯೂಸಿಕ್ DJ ಪಾರ್ಟೀಸ್ ಆ ಥರ ಎಲ್ಲ ಹೋಗಿ ಈಗ ಮಕ್ಕಳಿಗೆ ಪ್ಯಾರೆಂಟ್ಸಿಗೆ ಸಹ ಟೈಮ್ ಇರೋದಿಲ್ಲ. ಈ ಫುಡ್ ತಕ್ಕೊಳ್ಳುವ ಕ್ರಮ ಇದೆಯಲ್ಲ, ಈಗ ಬೆಳಿಗ್ಗಿನ ಫುಡ್ ಇರ್ಬೋದು, ಮಧ್ಯಾಹ್ನದ್ದು ರಾತ್ರಿ ಇರ್ಬೋದು, ಆ್ಯಕ್ಚುಲಿ ಇದಕ್ಕೆ ನಿಜವಾಗಿ ಏನಾದರೂ ಒಂದು ಕ್ರಮ ಅಂತ ಇದೆಯಾ ಮೇಡಮ್? ಅಂದರೆ ಹೀಗೆ ಕೂತ್ಕೊಂಡು ತಿನ್ನಬೇಕು ಮತ್ತೆ ಅದಕ್ಕೆ ಹಾಗೇನಾದರೂ ಒಂದು ವ್ಯವಸ್ಥೆ, ಒಂದು ನಿಜವಾದಂಥ ಒಂದು ಚೌಕಟ್ಟು ಅನ್ನೋದು ಇದೆಯಾ? ಅಂದರೆ ಈಗ ಟೇಬಲಲ್ಲಿ ನಾವು ತಿನ್ನೋದು, ಅದು ನೆಲದಲ್ಲಿ ಮೊದಲೆಲ್ಲ ನೆಲದಲ್ಲಿ ಕೂತು ತಿಂತಿದ್ರು, ಈ ರೀತಿ ಏನಾದ್ರು ಅದಕ್ಕೆ ಏನಾದ್ರು ಇದೆಯಾ ನಿಮಗೆ? ಫುಲ್ ಚೇಂಜಸ್ ಇದೆ ಇವಾಗ. ಈಗ ಏನಂದ್ರೆ ಟೇಬಲ್ ಅಲ್ಲಿ ಕುತ್ಕೊಳ್ಳೋದು ಯಾಕೆ ಅಂದ್ರೆ ಟೇಬಲ್ ಅಲ್ಲಿ ಕುತ್ಕೊಂಡು ಕೈಯೆಲ್ಲ ಬೇಗ ಬೇಗ ಬಾಯಿ ಹತ್ರ ಇದೆ ಅಲ್ಲ, ಬೇಗ ಬೇಗ ಹಾಕಿ ಇವತ್ತು ನನಗೆ ಕೆಲಸ ಇದೆ, ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾರೆ. ಈ ತಿನ್ನೋದು ಏನು ಬಾಡಿಗೆ ಆಕ್ಚುಲಿ ಲೈಕ್ ಅಂತ ಹೇಳುದು ಬಾಡಿಗೆ ಸಹ ಒಂದು ಅಂತ ನಮ್ದು ಸೋಲ್ ಅಂತ ಇದೆ ಅಲ್ಲ, ಅದಕ್ಕೆ ಅದು ಇಷ್ಟ ಆಗಲ್ಲ. ಸೊ ಅದು ಪ್ರಾಪರ್ ಆಗಿ ತಕೊಳ್ಳಲ್ಲ ನಾವು ತಿನ್ನೋದಲ್ಲ. ಸೊ ಅದು ಇಂಡೈರೆಕ್ಟ್ ಆಗಿ ನಮಗೆ ಎಫೆಕ್ಟ್ ಆಗುತ್ತೆ. ಆಗ ನಾವು ಹೇಳ್ತೀವಿ ನಾನು ಇಷ್ಟೆಲ್ಲ ತಿಂತೀನಿ, ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತೀನಿ, ಆದ್ರೂ ಸಹ ಎಂತ ನಂಗೆ ಹಿಂಗೆ ಆಗೋದು ಅಂತ ಹೇಳ್ತಾರೆ. ಬಟ್ ಅವ್ರು ಅದು ಪ್ರಾಪರ್ ವೇ ಅಲ್ಲಿ ತಿಂತಾ ಇಲ್ಲ. ಪ್ರಾಪರ್ ವೇ ಅಂದ್ರೆ ಅದೇ ನಮ್ದು ಹಳೆ ಕಾಲದಲ್ಲಿ ಈಗ ಅಜ್ಜಿ ಮನೆಯಲ್ಲೆಲ್ಲ ಇರುವಾಗ ನಾವು ಬಾಳೆ ಎಲೆದಲ್ಲೆಲ್ಲ ಕೆಳಗೆ ಕೂತ್ಕೊಂಡು ಮಕ್ಕಳೆಲ್ಲ ಲೈನಲ್ಲಿ ಕೂತ್ಕೊಂಡು ಹಂಗೆಲ್ಲ ತಿಂತಾ ಇದ್ದದ್ದು. ಸೊ ಆ ಥರದೆಲ್ಲ ಇವಾಗ ಜನರೇಷನ್ಗೆ ಯಾಕೆಂದ್ರೆ ಅದು ಸ್ವಲ್ಪ ಕೆಲಸ ಇರುವುದು, ಅಂದ್ರೆ ಟೈಮ್ ತಕ್ಕೊಳ್ತದೆ. ಮತ್ತೆ ಕಾಲು ಮಡಚುದಿಲ್ಲ ಅಂತ ಹೇಳಿ ಅದಕ್ಕೆ ಏನ್ ಮಾಡುದು? ಈಗ ಹೆಚ್ಚಿನವರು ಮೇಲೆ ಕೂತ್ಕೊಳ್ಳುದು ಕಾರಣ ಕೊಡುದು ಹಾಗೆ, ನನಗೆ ಕೆಳಗೆ ಕೂತ್ಕೊಂಡ್ರೆ ನೋವಾಗುತ್ತೆ, ಅದಕ್ಕೆ ಟೇಬಲ್ ವ್ಯವಸ್ಥೆ ಅಂತ ಮಾಡಿರುವಂತದ್ದು. ಈಗ ಈ ಕಾಲು ಮಡಚಿ ಕೂತ್ಕೊಳ್ಳುವ ಹಳೆ ಸಿಸ್ಟಮ್ ಇದೆ ಅಲ್ಲ, ಅದು ಕಾಲು ಆಗುದಿಲ್ಲ, ಅದಕ್ಕೆ ಏನ್ ಮಾಡುದು? ಮಾಡಬಹುದು, ಅದಕ್ಕೆ ಈಗ ಅವರೇ ಪ್ರಾಕ್ಟೀಸೇ ಮಾಡಬೇಕು. ಅದರ ಸಿಸ್ಟಮ್ ಅದೇ ಒಳ್ಳೇದು ಅಂತಲ್ಲ, ಅದೇ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಅವಾಗ ನಾವು ಖಾಲಿ ಮಡಚಿ ಕೂತ್ಕೊಳ್ಳುವಾಗ ನಮ್ದು ಬ್ಯಾಕ್ ಎಲ್ಲ ಸ್ಟ್ರೈಟ್ ಇರುತ್ತೆ. ಸ್ಟ್ರೈಟ್ ಇದ್ದಾಗ ಏನಾಗ್ತದೆ, ಈಗ ನಾವು ಒಂದು ನಾರ್ಮಲಿ ಒಂದು ಫುಡ್ ತಿಂತಾ ಇದ್ದೇವೆ, ಸೊ ಫುಡ್ ತಿನ್ನುವಾಗ ಪ್ರಾಪರ್ ಆಗಿ ಅದು ನಾವು ಎಂಜಾಯ್ ಆಗಿ, ಈಗ ಒಂದು ಸ್ವಲ್ಪ ಜನ ಕುತ್ಕೊಳ್ಳಿ, ಈಗ ಒಬ್ಬರೊಬ್ಬರೇ ತಿನ್ನೋಕ್ಕಿಂತ ಈಗ ಊಟ ಮಾಡುವಾಗ ತಿಂಡಿ ಮಾಡುವಾಗ ಎಲ್ಲ ಒಂದು ಫ್ಯಾಮಿಲಿ ಆಗಿ ಕುತ್ಕೊಂಡು ಮಾತಾಡ್ಬೇಕಂತಲ್ಲ, ಮಾತಾಡಬಾರ್ದು. ಈಗ ನಾವು ಹೇಳ್ತೀವಿ ತಿನ್ನುವಾಗ ಮಾತಾಡಬಾರ್ದು, ಬಟ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಆ ಖುಷಿಯಲ್ಲಿ ನಗಾಡ್ಕೊಂಡು ತಿನ್ಬೇಕು. ಆಗ ಆ ತಿನ್ನೋದಕ್ಕಿಂತ ಎಂತ ಹೇಳೋದು, ಫುಡ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಅದೆಲ್ಲ ಈಗಿನ ಕಾಲದಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬರು 8 ಗಂಟೆಗೆ ಊಟ ಮಾಡೋದು, ಇನ್ನೊಬ್ರು 9 ಗಂಟೆಗೆ, ಇನ್ನೊಬ್ರು 11ವರೆಗೆ, ಈ ರೀತಿ ಒಬ್ಬೊಬ್ರು ಬಂದು ಬಡಿಸಿ ಊಟ ಮಾಡೋದು. ಮತ್ತೆ ಈಗ ಹೆಚ್ಚು ಊಟ ಮಾಡೋದು ಅಂದ್ರೆ ಈಗ ಬಫೆ ಸಿಸ್ಟಮ್ ಅಂತ ಇದೆ, ಪ್ಲೇಟನ್ನು ಕೈಯಲ್ಲಿ ಹಿಡಿದು ನಿಂತು ಆಚೆ ಈಚೆ ಓಡಾಡ್ತಾ ಊಟ ಮಾಡುವಂಥದ್ದು. ಅದರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್? ಅದೆಲ್ಲ ಈಗ ಅಂತ ಹೇಳುದು, ಅದೆಲ್ಲ ಇವಾಗಿರುವ ಜನರೇಷನ್ ಚೇಂಜ್ ಆಗ್ತಾ ಇರುವಾಗ ಅವರಿಗೆ ಒಂಥರ ಫಾಸ್ಟ್ ವೇ ಆಫ್ ಲಿವಿಂಗ್ ಆಗಿರ್ಬೇಕು, ಅಂದ್ರೆ ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಅಂತ. ಹೌದು, ಬಟ್ ಕೆಲವು ಕಡೆ ಅವರ ಇದು ಎಫೆಕ್ಟ್ ಅಂತಲ್ಲ, ಅದ್ರಲ್ಲಿ ಎಫೆಕ್ಟೇ ಸಿಗಲ್ಲ ಅಂತ. ಅದು ಸುಮ್ಮನೆ ನೀವು ಏನೋ ಅಂತ ಹೇಳುದು ಅಲ್ಲಿ ಇದೆ ಅದಕ್ಕೆ ತಿಂತೀನಿ ಅಷ್ಟೇ, ಅದು ಬಾಡಿಗೆ ಏನೋ ಎಫೆಕ್ಟ್ ಅಂತ ಅದ್ರಲ್ಲಿ ಸಿಗಲ್ಲ ಇಲ್ಲ. ಮತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಮತ್ತೆ ಪ್ಲೇಟಲ್ಲಿ, ಅಂದ್ರೆ ಆರ್ಡಿನರಿ ಆದ ಸ್ಟೀಲ್ ಇಲ್ಲದಿದ್ರೆ ಬೇರೆ ಏನಾದ್ರು ಪಿಂಗಾಣಿ ಇಲ್ಲ ಬೆಳ್ಳಿ ಹಣ ಇರೋರಾದ್ರೂ, ಅದಕ್ಕೂ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ. ಅದರ ಬಗ್ಗೆ ಏನ್ ಹೇಳ್ತೇನೆ? ಈಗ ನಮ್ದು ಮನೆಯಲ್ಲೆಲ್ಲ ಪ್ಲೇಟ್ ಇರೋದು, ಪ್ಲೇಟ್ ಅಲ್ಲಿ ಹೆಂಗೆ ಅಂದ್ರೆ ವಾಶ್ ಮಾಡಿರ್ತೀವಿ, ವಾಶ್ ಮಾಡುವಾಗ ಅದರಲ್ಲಿ ನಾವು ಸೋಪ್ ಹಾಕ್ತೀವಿ. ಅದು ಈಗ ನೀರಲ್ಲಿ ನಾವು ವಾಶ್ ಮಾಡಿದ್ರು ಸಹ ಅದರ ಕಂಟೆಂಟ್ ಹೋಗ್ಬೇಕಂತಿಲ್ಲ, ಕೆಮಿಕಲ್ಸ್ ಅದರಲ್ಲಿ ಇರುತ್ತೆ. ಮತ್ತೆ ಏನೊಂದೇನಂದ್ರೆ ನಾವು ಅಲ್ಲಿ ಇಟ್ಟಿರ್ತೀವಿ, ಅಲ್ಲಿಂದ ಏನೆಲ್ಲ ಬ್ಯಾಕ್ಟೀರಿಯಾ ವೈರಸ್ ಆ ಥರ ಎಲ್ಲ ಏನೆಲ್ಲ ಹೋಗಿರುತ್ತೆ. ಅದೇ ಪ್ಲೇಟಲ್ಲಿ ನಾವು ಎಲ್ಲರೂ ಸಹ ಮನೆಯಲ್ಲಿ ಬಿಸಿ ನೀರಲ್ಲಿ ತೊಳಿಬೇಕಂತಿಲ್ಲ, ಪ್ಲೇಟ್ ಇಲ್ಲ. ಸೊ ನಾವು ಅದು ತಗೊಳ್ಳುವಾಗ ಇಂಡೈರೆಕ್ಟ್ ಆಗಿ ನಾವೇ ಅಂತ ಜರ್ಮ್ ಅಲ್ಲಂದ್ರೆ ಅಂತ ಹೇಳುದು ಬ್ಯಾಕ್ಟೀರಿಯಾಸ್ ಅನ್ನು ನಮ್ಮ ಬಾಯೊಳಗೆ ಹಾಕ್ತಾ ಇರ್ತೀವಿ. ಅದು ಇನ್ ಕೇಸ್ ಈಗ ನಾವು ಎಲೆಯಲ್ಲಿ ಊಟ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ, ಎಲೆಯಲ್ಲಿ ಆ್ಯಕ್ಚುಲಿ ನಮ್ಮದು ಎಲ್ಲ ಲೈಕ್ ಅಂತ ಮಿನರಲ್ಸ್ ಕಂಟೆಂಟ್ಸ್ ಎಲ್ಲ ಎಲೆಯಲ್ಲಿ ಇರುತ್ತೆ. ಮೇನ್ ಅದು ನಾವು ಹೇಳ್ತೀವಿ ಬೆಸ್ಟ್ ಮೆಡಿಸಿನ್ ಅಂದರೆ ಸಣ್ಣ, ನಮ್ಮದಲ್ಲಿ ಸಣ್ಣ ಬಾತ್ ಅಂತ ಇದೆ. ಅಂದರೆ ಒಂದು 40 ಮಿನಿಟ್ಸ್ ಅಲ್ಲಂದ್ರೆ ಒಂದು 20 ಮಿನಿಟ್ಸ್ ಸಣ್ಣದು ಅಂಡ್ರಲ್ಲಿ ನಾವು ನಿಲ್ಲಬೇಕು ಅಂತ.
ಲೈಕ್ ಏನು ಡ್ರೆಸ್ ಎಲ್ಲ ಏನು ಇರಲ್ಲ, ಲೈಕ್ ನಮ್ದು ಇದೇ ಬಾಳೆ ಎಲೆಯಲ್ಲಿ ಫುಲ್ ಬಾಡಿಯನ್ನು ರ್ಯಾಪ್ ಮಾಡ್ತೀವಿ, ಪ್ಲಾಂಟೈನ್ ಲೀಫ್ ಬಾತ್ ಅಂತ ಹೇಳ್ತೀವಿ. ಫಸ್ಟಿಗೆ ಲೀಫಲ್ಲಿ ನಮ್ಮನ್ನು ರೋಲ್ ಮಾಡ್ತೀವಿ, ಅದರ ಮೇಲೆ ಒಂದು ಬ್ಲಾಂಕೆಟ್ ಕವರ್ ಮಾಡಿ ಅದು ನಾವು ಬಿಸಿಲು ಎಲ್ಲಿ ಬರುತ್ತೆ, ಡೈರೆಕ್ಟ್ ಸನ್ಲೈಟ್ ಎಲ್ಲಿ ಬರುತ್ತೆ ಅಲ್ಲಿ ಮಲಗಿಸ್ತೀವಿ. ಈಗ ಬರುವ ಸ್ಟೀಮ್ ಬಾತ್ ಅಂತೆಲ್ಲ ಇದೆ ಅಲ್ಲ, ಅದು ನಾವು ಹಳೆ ಕಾಲದಲ್ಲಿ ಈ ತರ ಮಾಡ್ತಾ ಇದ್ರು. ಇವಾಗ ಅದು ಟೆಕ್ನಾಲಜಿ ಚೇಂಜ್ ಆಗುವಾಗ ಆ ತರ ಬಂತು. ಸೊ ಆ ಬಾಳೆ ಎಲೆಗೆ ಅಷ್ಟು ಎಂತ ಹೇಳೋದು ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಅದೇ ತರ ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಾಯ್ತು. ಮೊದಲೆಲ್ಲ ಚಿಕ್ಕ ಮಕ್ಕಳನ್ನು ಈ ಏನು ಸಣ್ಣಿಗೆ ತೋರಿಸ್ತಾ ಇದ್ರು. ಮತ್ತೆ ಈ ಅಡಿಕೆ ಮರದ ಹಾಳೆಯಲ್ಲಿ ಅಡಿಕೆ ಕರಾವಳಿ ಭಾಗದಲ್ಲಿ ಅಡಿಕೆ ಇದೆ, ಅದರಲ್ಲಿ ಮಲಗಿಸ್ತಾ ಇದ್ರು. ಮತ್ತೆ ಏನೋ ಒಂದು ಎಲೆಯಲ್ಲಿ ಮಗುವನ್ನು ಮಲಗಿಸಿ ಸ್ನಾನ ಮಾಡಿಸುದು ಅಂತ ಸಿಸ್ಟಮ್ ಎಲ್ಲ ಇತ್ತು ಮೊದಲು ಇತ್ತಂತೆ. ಹೌದು, ಈಗ ಅದು ನೀವು ಅದು ಎಲೆದೇ ಸ್ನಾನ ಮಾಡಿಸ್ತದ ಅಂತ ಹೇಳಿದ್ರಲ್ಲ, ಅದು ನಂಗೆ ಈಗ ನೀವು ಹೇಳುವಾಗ ನಂಗೆ ಗೊತ್ತಾಗಿದ್ದು. ಬಟ್ ಏನೊಂದು ಅದು ಎಂತ ಅಡಿಕೆ ಮರದು ಇದ್ರಲ್ಲಿ ಮಾಡೋದು, ಅದು ಇವಾಗ ಸಹ ಕೆಲವು ಮನೆಯಲ್ಲಿ ಮಾಡ್ತಾರೆ. ಈಗ ನನ್ನ ಮನೇಲಿ ಈಗ ನಾನೇ ಅಮ್ಮನಿಗೆ ಹೋಗಿ ಅದು ತೆಗೆದು ನಾನು ಅಮ್ಮನಿಗೆ ಕೊಡ್ತಾ ಇದ್ದೆ, ಅಮ್ಮ ಇದ್ರಲ್ಲಿ ಮಗುವನ್ನು ಸ್ನಾನ ಮಾಡಿಸು ಅಂತ ನಾನು ಹೇಳ್ತಾ ಇದ್ದೆ. ಅಮ್ಮ ಹೇಳಿರ್ಬೋದು, ನನಗೆ ಅದೆಲ್ಲ ಗೊತ್ತು. ಆಗ ಅಮ್ಮ ಹೇಳ್ತಿದ್ರು ಅದೆಲ್ಲ ಮುಂಚೆ, ಇವಾಗೆಲ್ಲ ಅದು ಮಾಡಲ್ಲ ಅಂತ. ಅವಾಗ ನಾನು ಬಿಡ್ತಾ ಇರ್ಲಿಲ್ಲ, ನಾನು ಇಲ್ಲ ಇದ್ರಲ್ಲೇ ಮಾಡ್ಬೇಕು. ರಬ್ಬರ್ ಬರ್ತಲ್ಲ ರೆಡಿಮೇಡ್, ರಬ್ಬರ್ ಪ್ಲಾಸ್ಟಿಕ್ ಚೇರ್ ಟೈಪ್ ಎಲ್ಲ ಬರುತ್ತೆ ಮಕ್ಕಳಿಗೆ ಮಲಗಿಸ್ಲಿಕ್ಕೆ. ಶೀಟ್ ಈಗ ಎಲ್ಲ ಪ್ಲಾಸ್ಟಿಕ್ ಶೀಟೇ ಬರುತ್ತೆ, ಅಂದ್ರೆ ವಾಶ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆ ತರ ಪೇಟೆಯಲ್ಲೆಲ್ಲ ಸಿಕ್ಕುದು ಇಲ್ಲ ಅಲ್ಲ. ಈಗ ಸಿಟಿ ಹೆಚ್ಚು ಸಿಟಿ ನಗರೀಕರಣ ಆದಾಗೆ ಈಗ ಬೆಂಗಳೂರಿನಲ್ಲಿರುವವರಿಗೆ, ಎರ್ನಾಕುಲಂನಲ್ಲಿರುವವರಿಗೆ, ಬಾಂಬೆಯಲ್ಲಿರುವವರಿಗೆ ಹಾಳೆಯಲ್ಲಿ ಸಿಗಲ್ಲ. ಆವಾಗ ಅಂಥದ್ದನ್ನು ನೀವು ಹೇಗೆ ನಿಭಾಯಿಸ್ತೀರಿ? ಅದೆಲ್ಲ ನಂಗೇನಂದ್ರೆ ನಾವು ಒಂದು ಪ್ರಮೋಟ್ ಮಾಡಬೇಕು ಆ ಥರ ಎಲ್ಲ. ನಮ್ದು ಈ ಲೈಕ್ ಫಾರ್ಮರ್ಸ್ ಅಲ್ಲಿ ಇರುತ್ತಲ್ಲ, ಈ ಅಡಿಕೆ ತೋಟ ಆಕ್ಚುಲಿ ಅವರಿಗೂ ಸಹ ಅದೊಂದು ಬೆನಿಫಿಟ್ ಆಗಿರುತ್ತೆ. ಲೈಕ್ ಒಂದು ಅಂತ ಹೇಳುದು ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಥಿಂಕ್ ಮಾಡಿದ್ರೆ ಆಕ್ಚುಲಿ ಅದು ಸಹ ಅವರಿಗೆ ಒಂದು ವೇ ಆಫ್ ಇನ್ಕಮ್ ಆಗುತ್ತೆ. ಅದೆಲ್ಲ ಪ್ರಮೋಟ್ ಮಾಡಿದ್ರೆ ಆಕ್ಚುಲಿ ಒಳ್ಳೆ ಆಗುತ್ತೆ. ಈಗ ಏನಿದ್ರು ನಿಮ್ಮ ಈಗಿನ ಈ ಏನು ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸೆ, ಈ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಜನರಿಗೆ ಅವೇರ್ನೆಸ್ ಈಗ ನಿಧಾನವಾಗಿ ಬರ್ತಾ ಇದೆ ನಮ್ಮಲ್ಲಿ. ಅಂದರೆ ಒಂದಷ್ಟು ಜನ ವಿವಿಧ ಮಾಧ್ಯಮ ಪತ್ರಿಕೆಗಳಿರ್ಬೋದು, ರೇಡಿಯೋ ಇರ್ಬೋದು, ದೂರದರ್ಶನ ಇರ್ಬೋದು, ಅಲ್ಲೆಲ್ಲ ಈಗ ತುಂಬ ಇದರ ಬಗ್ಗೆ ಏನು ಅವೇರ್ನೆಸ್ ಕಾರ್ಯಕ್ರಮಗಳು ಬರ್ತಾ ಇದೆ. ಅದರಿಂದಾಗಿ ಒಂದಷ್ಟು ಜನ ಕಲಿತಾ ಇದ್ದಾರೆ. ಮತ್ತು ನಿಮ್ಮ ಹಾಗಿರುವಂಥ ಏನು ಅದರ ಏನು ತಿಳುವಳಿಕೆ ಇರುವವರ ಹತ್ರ ಬಂದು ಇದರ ಬಗ್ಗೆ ಹೋಗ್ತಾ ಇದ್ದಾರೆ. ಹೆಚ್ಚಿನವರಿಗೆ ಕಂಪ್ಲೇಂಟ್ ಏನು ಅಂದರೆ ಇದು ಭಾರಿ ಕಾಸ್ಟ್ಲಿ ಆಗಿರ್ತದೆ ಅಂತೇಳಿ. ಜನಸಾಮಾನ್ಯರಿಗೆ ಇದು ಹೇಗೆ ಸಿಗೋದು ಅಂದರೆ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಯಾಕೆ ಅಂದರೆ ಅವರಿಗೆ ಅದು ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಥರ ಆದರೆ ನಾವು ಇಲ್ಲಿ ಅಡ್ಮಿಟ್ ಮಾಡಿ ನಾವು ಇಲ್ಲಿಂದವೇ ಟ್ರೀಟ್ಮೆಂಟ್ಸ್ ಕೊಡೋದಲ್ಲ. ಸೊ ಅವರಿಗೆ ಅದೊಂದು ಕಾಸ್ಟ್ಲಿ ಥರ ಅನಿಸುತ್ತೆ. ಬಿಲ್ ಬರುವಾಗ ಸ್ವಲ್ಪ ಥೌಸಂಡ್ಸ್ ಎಲ್ಲ ಬರುತ್ತೆ ಅಂತ. ಬಟ್ ಈಗ ಸಾದಾ ಜನ ಅವರಿಗೆ ಇರೋದು ಅವರ ಮನೆಯಲ್ಲೇ ಮಾಡ್ಲಿಕ್ಕಾಗೋದೇ ನಾವು ಹೇಳಿಕೊಡ್ತೀವಿ. ಈಗ ಅವರಿಗೆ ಅದು ಎಫರ್ಟಬಲ್ ಅಲ್ಲ, ಪ್ರೈಸ್ ಅವರಿಗೆ ಅದು ಅಷ್ಟು ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಆಯಿತು ಸರಿ, ನಿಮಗೆ ಮನೆಯಲ್ಲೇ ಇದು ಮಾಡ್ಬೋದು. ಆ ಥರ ಇರುವ ಟೆಕ್ನಿಕ್ಸ್ ನಾವು ಹೇಳಿಕೊಡ್ತೀವಿ ಅವರಿಗೆ. ಇದರ ಬಗ್ಗೆ ಸರ್ಕಾರದಿಂದ ಯಾವುದಾದ್ರು ಸಹಕಾರ ಅಥವಾ ಗೌರ್ಮೆಂಟ್ ಸಪೋರ್ಟ್ಸ್ ಏನಾರು ಇದೆ ನ್ಯಾಚುರೋಪತಿ ಅಥವಾ? ಆಕ್ಚುಲಿ ಈ ಕಡೆ ಇಲ್ಲ, ಬಟ್ ಕೇರಳದಲ್ಲಿ ಈಗ ಟ್ರಿವಾಂಡ್ರಮ್ ಅಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಮತ್ತೆ ವರಕ್ಕಳಂ ಅಲ್ಲಿ ಈಗ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ಅಂದ್ರೆ ಮುಂಚೆವೇ ಇರುವುದು, ಅದು ಒಂದು 90s ಅಲ್ಲೇ ಅದು ಬಂದಿತ್ತು ಅದು. ಸೊ ಆ ಥರ ಕೇರಳದಲ್ಲಿ ಕಮ್ಮಿ, ಬಟ್ ಕರ್ನಾಟಕದಲ್ಲಿ ನ್ಯಾಚುರೋಪತಿ ಅಂದ್ರೆ ಎಷ್ಟೋ ಜನ ಇದ್ದಾರೆ. ಲೈಕ್ ಅದು ಹೇಳಿದ್ರೆ ಹೌದಾ, ನಂಗೆ ನಾನು ಅಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿದ್ದವ್ರು ಅದು ಏನು ರೇರ್, ಈಗ ಒಂದು 100 people ಅಲ್ಲಿ 2 people ಗೊತ್ತಿರುತ್ತೆ ನ್ಯಾಚುರೋಪತಿ ಅಂದ್ರೆ ಏನು ಅಂತ. ಇಲ್ಲಿ ಅದೇ ಗವರ್ಮೆಂಟ್ ಇದು ಸ್ವಲ್ಪ ಸಪೋರ್ಟ್ ಇದ್ರೆ ಆಕ್ಚುಲಿ ಡೆವಲಪ್ ಮಾಡ್ಬೋದು. ಈ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ನಿಮ್ಮನ್ನು ಯಾರಾದರೂ ಇದರ ಬಗ್ಗೆ ವಿಚಾರಿಸಿದವರಿದ್ದಾರಾ? ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೋ, ಮೆಂಬರ್ಸ್ಗಳೋ, ಜಿಲ್ಲಾ ಪಂಚಾಯತ್ನವರು ಇದರ ಬಗ್ಗೆ ಏನಾದರೂ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನಿಮ್ಮನ್ನು ಕರೆದದ್ದು ಹಾಗೆ? ಇಲ್ಲ, ನಾನು ಇದು ನಂದು ಕ್ಲಿನಿಕ್ ಇದು ಪರ್ಮಿಷನಿಗೆ ನಾನು ಪಂಚಾಯತ್ ಅಲ್ಲಿ ಹೋಗಿದ್ದು. ಆವಾಗ ಅಲ್ಲಿಗೆ ಅವರಿಗೆ ಸಹ ಒಂದು ಅವೇರ್ನೆಸ್ ಇದು ಇರ್ಲಿಲ್ಲ ಅಂತ ನಂಗೆ ಗೊತ್ತಾಯ್ತು. ಮತ್ತೆ ಅದು ಹಂಗೆ ಹೇಳ್ಬಾರ್ದಲ್ಲ. ಸೊ ಬಿಕಾಸ್ ನಮಗೇನು ಮುಂದಕ್ಕೆ ಸಹ ಅವ್ರು ಬೇಕು ನಮಗೆ. ಬಟ್ ಅದೇ ಅಲ್ಲಿ ಅವರಿಗೆ ಸಹ ಒಂದು ಅವೇರ್ನೆಸ್ ಇಲ್ಲ. ಮತ್ತೆ ಆಕ್ಚುಲಿ ಪಂಚಾಯತ್ ಬೇಸ್ಡ್ ಈ ಯೋಗ ಕ್ಲಾಸಸ್ ಅಂತ ಅವ್ರು ಕಂಡಕ್ಟ್ ಮಾಡಬೇಕು. ಅದು ಆಕ್ಚುಲಿ ಗವರ್ಮೆಂಟ್ ರೂಲ್ಸ್ ಅಲ್ಲಿ ಇದೆ, ಅದು ಒಂದು ಪ್ರೋಟೋಕಾಲ್ ಅಲ್ಲಿ ಇದೆ. ಅದು ನಾನು ಕೇಳಿದ್ದೆ ಒಂದ್ಸಲ. ಆಗ ಅವ್ರ ಪಂಚಾಯತಿಂದ ಅವ್ರು ಹೇಳಿದ್ರು ಓಕೆ ನಾವು ಎನ್ಕ್ವೈರಿ ಮಾಡಿ ಹೇಳ್ತೀವಿ ಅಂತ.
ಏನೋ ಏನು ಹೇಳಿಲ್ಲ. ಮತ್ತೆ ಅದೇ ಒಂದಾದ್ಮೇಲೆ ಒಂದು ಅವರಿಗೆ ಪಂಚಾಯತ್ ಅವರಿಗೆ ಒಂದೊಂದು ವರ್ಕ್ ಇರುತ್ತಲ್ಲ, ಈಗ ಎಲೆಕ್ಷನ್ ಡ್ಯೂಟಿ ಅದು ಇದು ಅಂತ ಅದು ಬಂತು. ಸೊ ಅದಾದ್ಮೇಲೆ ನಾನು ಹೋಗಿ ಕೇಳಲಿಲ್ಲ ಅದ್ರ ಬಗ್ಗೆ ಜಾಸ್ತಿ. ಆ್ಯಕ್ಚುಲಿ ಇದೆ ಪಂಚಾಯತ್ ಸೈಡಿಂದ ಅವರಿಗೆ ತುಂಬ ಪ್ರಮೋಟ್ ಮಾಡ್ಬೋದು ಇದು, ಅದು ಜನ ಯಾರು ಹೋಗಿ ಕೇಳೋದಕ್ಕೆ ಅವರು ಆ ಥರ ಸೈಲೆಂಟ್ ಆಗಿರೋದು ಆಗಿರ್ಬೋದು. ನಿಮ್ಮ ಕಡೆಯಿಂದ ನೀವೇನಾದರೂ ವೈಯಕ್ತಿಕವಾಗಿ ಪ್ರಮೋಷನ್ ಏನಾದ್ರು ಇಟ್ಕೊಂಡಿದೆಯಾ ಸೊಸೈಟಿಗೆ? ಪ್ರಮೋಷನ್ ಅಂದರೆ ಇವಾಗ ಅಂದರೆ ನಾನೀಗ ಹೊರಗೆ ಬಂದಷ್ಟೇ ಅಲ್ಲ, ಒಂದು ಟೈಪ್ ಲೈಕ್ ಒಂದು ಫ್ರೆಶರ್ ಟೈಪ್ ಅಲ್ಲ. ಸೊ ಅದಕ್ಕೀಗ ನಾನು ಜಸ್ಟ್ ಒಂದು ಕ್ಲಿನಿಕ್ ಇಟ್ಟಿದ್ದೀನಿ. ಪ್ಲಾನ್ ಏನಾರು ಇದೆ ಮುಂದೆ ಏನು ಮಾಡ್ಬೋದು ಹೆಚ್ಚು ಹೆಚ್ಚು ಜನ? ಪ್ಲಾನ್ ಏನಂದ್ರೆ ನನಗೆ ಮೇನ್ ಅದೇ ಅವೇರ್ನೆಸ್ ಮಾಡಬೇಕು ಸೊಸೈಟಿಗೆ, ಅವೇರ್ನೆಸ್ ಮಾಡಿ ಲೈಕ್ ಎಂತ ಹೇಳುದು ಕ್ಯಾಂಪ್ಸ್ ತರ. ಯಾಕಂದ್ರೆ ಈಗ ತುಂಬಾ ನಮ್ಮ ಕಾಸರಗೋಡು ಅಥವಾ ಕೇರಳದಲ್ಲಿ ಇಡೀ ಸೊಸೈಟಿಯಲ್ಲಿ ವ್ಯಾಪಕವಾಗಿರೋದು ಕುಟುಂಬಶ್ರೀಗಳು ಮತ್ತು ಸ್ವಸಹಾಯ ಸಂಘಗಳು. ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಾದ್ರೂ ಒಂದು ಕುಟುಂಬಶ್ರೀ ಅಥವಾ ಸ್ವಸಹಾಯ ಸಂಘಗಳಲ್ಲಿ ಇರ್ತಾರೆ. ಹಾಗಿರುವಾಗ ಅಲ್ಲಿ ಮುಟ್ಟಿದ್ರೆ, ಕುಟುಂಬಶ್ರೀಗೆ ಮುಟ್ಟಿದ್ರೆ ಅದು ಎಲ್ಲ ಕಡೆ ಮುಟ್ಟಿದಂತೆ. ಹಾಗೆ ಅವರ ಮೂಲಕ ಜಿಲ್ಲಾ ಕುಟುಂಬಶ್ರೀ ಮಿಷನ್ ಅಥವಾ ಹಾಗೇನಾದ್ರೂ ಪ್ಲಾನ್ ಇದೆಯಾ? ಹಾಗೇನಾದ್ರೂ ಅವರ ಮೂಲಕ? ಅದೆಲ್ಲ ಈಗ ನಾನು ಅಷ್ಟೇನು ಥಿಂಕ್ ಮಾಡಲಿಲ್ಲ. ಇಲ್ಲ ಅಂದ್ರೆ ನೋಡುವ ಮುಂದಕ್ಕೆ ಏನಾಗುತ್ತೆ, ಲೈಕ್ ಹೆಂಗೆ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡ್ಬೇಕಲ್ಲ ಇದು ಸಿಸ್ಟಮ್ ಅನ್ನು. ಅದು ನೋಡ್ಬಿಟ್ಟು ಅದೇ ಈಗ ಒಬ್ಬರನ್ನು ಒಂದ್ಸಲ ನೋಡಿದಾಗ ನಮಗೆ ಅರ್ಥ ಆಗಲ್ಲ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಟೋಟಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್ ಸೊಸೈಟಿ ಟೋಟಲಿ ನ್ಯಾಚುರೋಪತಿ ಆ್ಯಂಡ್ ಡಯಟಿಷಿಯನ್ ಇದರ ಬಗ್ಗೆ? ಅವರಿಗೆ ನನಗೆ ಒಂದೇ ಹೇಳಲಿಕ್ಕಿರೋದು, ಲೈಕ್ ಎಲ್ಲ ಸಹ ನಮ್ಮದು ಎಂತ ಹೇಳೋದು ಸೈಡಲ್ಲಿ ಬದಿಯಲ್ಲಿ ಮುಂದ್ಗಡೆ ಹಿಂದ್ಗಡೆ ಎಲ್ಲ ಇದೆ. ಬಟ್ ಅದು ಬಿಟ್ಟು ನಾವು ದೂರ ಹೋಗಿ ಸುಮ್ಮನೆ ನಮ್ಮದು ದೇಹದನ್ನು ಹಾಳು ಮಾಡೋಕ್ಕಿಂತ ಒಂದು ಒಳ್ಳೆ ವೇ ಆಫ್ ಸಿಸ್ಟಮ್ ಅಂದರೆ ನಮ್ಮದು ಬಾಡಿಯಲ್ಲಿರುವ ಎನರ್ಜಿ ಇಮ್ಯುನಿಟಿಯನ್ನೇ ಬೂಸ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ನಮಗೆ ಎಂತ ಹೇಳೋದು ಈ ಸೈಡ್ ಎಫೆಕ್ಟ್ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಮಗೆ ಲೈಫ್ ಲೀಡ್ ಮಾಡ್ಬೋದು. ಅದು ಅವರು ಏನೂ ಸಹ ಎಂತ ಹೇಳೋದು ಅವೇರ್ನೆಸ್ ಅವರಿಗೆ ಏನೂ ಸಹ ಬೇಕಂತಿದ್ರೆ, ಈಗ ಯಾರಾದರೂ ಇಂಟ್ರೆಸ್ಟ್ ಈಗ ಎಂತ ಹೇಳೋದು ಪಂಚಾಯತ್ ಬೇಸ್ಡ್ ಅಲ್ಲ ಅಂದರೆ ಮೆಂಬರ್ಸ್ ಎಲ್ಲ ಬಂದು ಒಂದ್ಸಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ, ಈಗ ಅವೇರ್ನೆಸ್ ಕ್ಯಾಂಪ್ ಥರಲ್ಲಿ ಇಡಲಿಕ್ಕೆ ನನಗೆ ಲೈಕ್ ಖುಷಿ ಇದೆ. ಯಾಕಂದ್ರೆ ಇಲ್ಲಿ ಕಮ್ಯುನಿಟಿ ಹಾಲ್ ಆ ಥರ ತುಂಬ ಹಾಲ್ಸ್ ಎಲ್ಲ ಫ್ರೀ ಇದೆ, ಉಚಿತವಾಗಿ ನೀವು ಬಂದು ಕೊಡ್ಲಿಕ್ಕೆ? ಹೌದು ಹೌದು, ನಾನು ಫ್ರೀಯಾಗಿ ಅವ್ರಿಗೆ ಕ್ಲಾಸ್ ಕೊಡಲಿಕ್ಕೆ ತಯಾರಿದ್ದೆ. ನಿಮ್ಮ ಈ ನ್ಯಾಚುರೋಪತಿ ಕ್ಲಿನಿಕ್ನ ಬಗ್ಗೆ ಇಲ್ಲಿ ಬರುವ ದಾರಿ ಹೇಗೆ ಹೇಳ್ಬೋದು? ಹಾಂ, ಇದು ನಮ್ಮದು ಮೇನ್ ಲೈಕ್ ಹೈವೇ ಇದೆ ಅಲ್ಲ, ಲೈಕ್ ಕಾಸರಗೋಡು ಹೈವೇಯಿಂದ ಕರ್ಂದಕಾಡಿಂದ ಮಧುರ್ ರೋಡ್ ತಗೊಂಡ್ರೆ ಅಲ್ಲಿಂದ ಸ್ಟ್ರೈಟ್ ರೋಡಲ್ಲಿ ಬಂದರೆ ನೆಕ್ಸ್ಟ್ ನಮ್ಮದು ಕೂಡಲ್ ಸ್ಟಾಪ್ ಆಗಿ ನೆಕ್ಸ್ಟ್ ಪಾರಕಟ್ಟ ಸ್ಟಾಪ್ ಅಂತ ಬರುತ್ತೆ. ಕೂಡ್ಲು ಶಾಲೆ ಕಳೆದು ಪಾರಕಟ್ಟ ಸ್ಟಾಪ್, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಒಂದು 1 ಕಿಲೋಮೀಟರ್ ಅಷ್ಟೇ ಇರೋದು. 1 ಕಿಲೋಮೀಟರ್ ಬಂದರೆ ಅದು ಲೆಫ್ಟ್ ಸೈಡಲ್ಲಿ ಈ ಕ್ಲಿನಿಕ್ ಇರುತ್ತೆ. ಕೊನೆಯ ಒಂದು ಪ್ರಶ್ನೆ ಕೇಳುವಂಥದ್ದು, ನಿಮ್ಮ ತಂದೆಯವರು ಶ್ರೀಯುತ ಇಡೀ ಕಾಸರಗೋಡು, ದಕ್ಷಿಣ ಕನ್ನಡ, ಕರ್ನಾಟಕ, ಕೇರಳ ಎಲ್ಲ ಕಡೆ ಪರಿಚಿತರಾದವರು ಶ್ರೀ ಉಮೇಶ್ ಎಂ ಸಾಲ್ಯನ್ ಅವರು. ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ಬಹಳಷ್ಟು ದೊಡ್ಡ ಕೆಲಸ ಮಾಡಿದವರು. ತುಳು ಅಕಾಡೆಮಿಗೆ ಒಂದು ಸ್ಥಾನವನ್ನು ನೀಡಿದವರು, ಒಂದು ಕಟ್ಟಡ ಎಲ್ಲ ನಿಲ್ಲಿಸಿ, ಅದೊಂದು ಭಾರಿ ದೊಡ್ಡ ಸಾಧನೆ, ಅದು ಜೀವಮಾನ ಸಾಧನೆ ಅದು. ಮತ್ತು ಕರ್ನಾಟಕ ನಾಟಕ ಅಕಾಡೆಮಿಯ ಮೆಂಬರ್ ಆಗಿದ್ದವರು. ಅದು ಇಡೀ ಕನ್ನಡ ಮತ್ತು ಕೇರಳ ಕರ್ನಾಟಕ ಮತ್ತು ಕೇರಳ ಎರಡು ಕಡೆ ಕೂಡ ನಿಮ್ಮ ಏನು ಎಲ್ಲ ಕಡೆ ಜನರಿಗೆ ಪರಿಚಿತರಾದವರು. ಅವರ ಸುಪುತ್ರಿ ನೀವು. ಅವರ ಒಂದು ಏನು ಒಳ್ಳೆಯ ಒಂದು ಕುಡಿಯನ್ನು ಸಮಾಜಕ್ಕೆ ನೀಡಿದ್ದಾರೆ. ನಿಮ್ಮ ಒಟ್ಟು ಸಾಧನೆಯ ಹಿಂದೆ, ಈಗ ಮಾಡುತ್ತಿರುವ ಸಾಧನೆಯ ಹಿಂದೆ ಅವರ ಪ್ರೇರಣೆ ಖಂಡಿತವಾಗಿ ಇದೆ ಅಂತೇಳಿ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ತುಂಬ ಸಂತೋಷ ಇಷ್ಟು ಹೊತ್ತು ನಮ್ಮ ವೀಕ್ಷಕರ ಜೊತೆ ಪ್ರಕೃತಿ ಚಿಕಿತ್ಸೆ ಮತ್ತು ಡಯಟಿಂಗ್ ಸೈನ್ಸ್ ಅಥವಾ ಆಹಾರ ಪದ್ಧತಿಯ ಸಮತೋಲಿತ ವ್ಯವಸ್ಥೆಯ ಬಗ್ಗೆ ನಮ್ಮ ಸಮಾಜಕ್ಕೆ ಒಂದು ಹೊಸ ಚಿಂತನೆ ಇದು. ಅಂದರೆ ಹಳತ್ತಾದರೂ ಕೂಡ ಹೊಸತಾದಂಥ ಒಂದು ರೀತಿಯಲ್ಲಿ ಅದನ್ನು ನೀವು ಕೊಡ್ತಾ ಇದ್ದೀರಿ ನಮ್ಮ ಓದುಗರಿಗೆ ಅಥವಾ ನಮ್ಮ ವೀಕ್ಷಕರಿಗೆ, ಕಾಸರಗೋಡಿನ ವೀಕ್ಷಕರಿಗೆ ಅಥವಾ ಎಲ್ಲ ಕಡೆ ಜಗದಗಲ ನೋಡ್ತಾ ಇದ್ದಾರೆ. ನಮ್ಮ ಸಮರಸ ಸುದ್ದಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ವೀಕ್ಷಕರಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಜೊಕೋಸ್ಲೋವಾಕ್ಯದಲ್ಲಿ ಕೂಡ ನಮ್ಮ ನಿರಂತರ ವೀಕ್ಷಕರಿದ್ದಾರೆ. ಹಾಗೆ ಈ ಒಂದು ವ್ಯವಸ್ಥೆಯ ಮೂಲಕ ಒಂದಷ್ಟು ಅರಿವನ್ನು ಮೂಡಿಸಲಿಕ್ಕೆ ಕಾರಣ ಆಗಿದೆ. ಒಂದಷ್ಟು ಜನ ಇನ್ನಾದರೂ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಆಸಕ್ತಿ ಇರುವವರಿಗೆ ಬದಲಾಯಿಸಲಿಕ್ಕೆ ಕಾರಣ ಆಗಲಿ. ಆ ಮೂಲಕ ಪ್ರಕೃತಿ ಚಿಕಿತ್ಸೆ ಮತ್ತು ಆಹಾರ ವ್ಯವಸ್ಥೆಯನ್ನು ಕಾಪಿಟ್ಟು ನಮ್ಮ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಇದು ಪ್ರೇರಣೆಯಾಗಲಿ ಅಂತ ಹೇಳಿಕೊಂಡು
ಆಸಕ್ತಿ ಇದ್ದವರು ಕಾಸರಗೋಡಿನ ಪಾರೆಕಟ್ಟೆಯಲ್ಲಿರುವ ಡಾಕ್ಟರ್ ಅಶ್ವಿನಿ ಬಹಳ ನಮ್ಮ ಆತ್ಮೀಯರು, ಅವರನ್ನು ಕಂಡು ಭೇಟಿಯಾಗಿ ಅವನಿಂದ ಮಾಹಿತಿಯನ್ನು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಅವರ ನಂಬರು ಈ ಕೆಳಗಡೆ ಸ್ಕ್ರೋಲಿಂಗಲ್ಲಿ ಡಾಕ್ಟರ್ ಅಶ್ವಿನಿ ಅವರ ಸಂಪೂರ್ಣ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆ ಇದೆ. ಅವರನ್ನು ಸಂಪರ್ಕಿಸ್ಬೋದು. ಬೇಕಾದಂಥ ಮಾರ್ಗದರ್ಶನಗಳನ್ನು ಅವರು ಕೊಡ್ಬೋದು ಅಂತ ಹೇಳಿಕೊಂಡು ಸಮರಸ ಸುದ್ದಿಯ ಈ ಅಂಕಣ ನಿಮಗೆ ಖುಷಿಯಾಗಿರ್ಬೋದು ಅಂತೇಳಿ ಗ್ರಹಿಸ್ತೇವೆ. ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ಕೂಡ ವಂದಿಸಿಕೊಂಡು ಡಾಕ್ಟರ್ ಅಶ್ವಿನಿ ಅವರಿಗೂ ಕೂಡ ವಂದನೆಗಳು. ನಮಸ್ಕಾರ.